ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿಕೋನ ಚರ್ಚೆಯಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಗಣ್ಯರಿದ್ದಾರೆ. ನಡಹಳ್ಳಿ ವಸಂತ್ ಅವರು ಆಪ್ತ ಸಮಾಲೋಚಕ ಹಾಗೂ ಮನೋಚಿಕಿತ್ಸಕ. ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ VP ನಿರಂಜನಾರಾಧ್ಯ ಅವರು ಶಿಕ್ಷಣ ತಜ್ಞರು ಮತ್ತು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯ ಕುರಿತು ಸಮಗ್ರವಾದಂತಹ ಮಾಹಿತಿಯನ್ನು ಉಳ್ಳವರು. ಇವರಿಬ್ರು ನಮ್ಮ ಜೊತೆ ಇವತ್ತು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಆ ವಿಷಯ ಆ ತರ ಇದೆ, ನಾವು ಚರ್ಚೆ ಮಾಡುವಂತಹದ್ದು. ನಿನ್ನೆ ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರ ಗವರ್ಮೆಂಟ್ ಪ್ಲಾನ್ಸ್ ಟು ಇಂಟ್ರೊಡ್ಯೂಸ್ ಸೆಕ್ಸ್ ಎಜುಕೇಶನ್ ಫಾರ್ ಕ್ಲಾಸ್ 8 to 12 ಅಂತ. ಅಂದ್ರೆ 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ತರಗತಿಯಲ್ಲಿ ಲೈಂಗಿಕ ಶಿಕ್ಷಣವನ್ನು ಕೊಡೋದಕ್ಕೆ ಸರ್ಕಾರ ಯೋಜನೆ ಮಾಡ್ತಾ ಇದೆ ಅನ್ನುವಂಥದ್ದು. ಆ ಯೋಜನೆಗೆ ಸಂಬಂಧಿಸಿ ಹೆಚ್ಚಿನ ವಿವರಗಳನ್ನು ಅವರು ಅಂದ್ರೆ ಯಾವಾಗ ಜಾರಿಯಾಗುತ್ತೆ ಏನು ಅನ್ನೋದನ್ನೆಲ್ಲ ಕೊಟ್ಟಿಲ್ಲ. ಆದ್ರೆ ಅವರು ನೀಡಿರುವಂತಹ ವಿವರಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತರಗತಿಗೆ ಮನೋವೈದ್ಯರು ಬರ್ತಾರೆ, ಲೈಂಗಿಕ ವಿಷಯಗಳಿಗೆ ಸಂಬಂಧಿಸಿದಂತ ತಜ್ಞರು ಬರ್ತಾರೆ. ಅವರು ಕೂಡ ಇವ್ರನ್ನ ಉದ್ದೇಶಿಸಿ ಕ್ಲಾಸ್ಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು. ಆಮೇಲೆ ಮಕ್ಕಳ ಹೆಲ್ತ್ ಚೆಕಪ್ ಅನ್ನು ಮಾಡುವಂತಹದ್ದು ಅದು ಕೂಡ ಒಂದು ಒಳ್ಳೆಯ ಒಂದು ಪಾಯಿಂಟ್ ಅನ್ನು ಅವರು ಹೇಳಿದ್ದಾರೆ. ಶಿಕ್ಷಣ ಇಲಾಖೆ ಅದನ್ನು ಮಾಡುತ್ತೆ. ಒಂದು ವರ್ಷದಲ್ಲಿ 2 ಸಲ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇನ್ನೂ ಹಲವು ವಿವರಗಳನ್ನು ಅವರು ಹೇಳಿದರೆ ನಾವು ಮಾತಾಡುವಾಗ ಅದನ್ನ ಬೆಳೆಸ್ಕೊಳ್ತಾ ಹೋಗೋಣ. ಎಸ್ ನಡಹಳ್ಳಿ ವಸಂತ್ ಅವರೇ, ಈ ಲೈಂಗಿಕ ಶಿಕ್ಷಣ ಅನ್ನೋ ಶಬ್ದನೇ ಬಹಳ ಕುತೂಹಲ ಮೂಡಿಸುವಂಥದ್ದು, ಜೊತೆಗೆ ಒಂದು ಅಪಾರ್ಥಕ್ಕೆ ಎಡೆ ಮಾಡಿಕೊಡುವಂಥದ್ದು ಕೂಡ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಸೆಕ್ಸ್ ಎಜುಕೇಶನ್, ಲೈಂಗಿಕ ಶಿಕ್ಷಣ ಅನ್ನುವಂಥ ಮಾತನ್ನ ಹೇಳಿದ ತಕ್ಷಣ ಒಬ್ಬೊಬ್ಬರ ಆಲೋಚನೆ ಒಂದೊಂದು ದಿಕ್ಕಿಗೆ ಹೋಗುತ್ತೆ. ಆಕ್ಚುಲಿ ಏನಾಗ್ಬೇಕದು? ಈ ಲೈಂಗಿಕ ಶಿಕ್ಷಣದ ಕುರಿತು ನನ್ನಂತವರು ಸಾಕಷ್ಟು ವರ್ಷಗಳಿಂದ ಬರಿತಾನೆ ಇದ್ದೀವಿ. ಇದರಲ್ಲಿ ಮೊದಲನೇ ತಪ್ಪು ತಿಳುವಳಿಕೆ ಅಂದ್ರೆ ಲೈಂಗಿಕ ಶಿಕ್ಷಣ ಅಂದ್ರೆ ನಾವು ಲೈಂಗಿಕ ಕ್ರಿಯೆಯ ಶಿಕ್ಷಣ ಅನ್ಕೋತೀವಿ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಹೇಳ್ತಾ ಇರೋದು ಇದನ್ನ ಲೈಂಗಿಕ ಶಿಕ್ಷಣ ಅಂತ ಕರಿಬೇಡಿ, ಲೈಂಗಿಕತೆಯ ಶಿಕ್ಷಣ ಅಂತ ಹೇಳಿ, ಸೆಕ್ಸುಯಾಲಿಟಿ ಎಜುಕೇಶನ್ ಅಂತ ಹೇಳಿ ಅಂತ. ಮನುಷ್ಯರ ಸೆಕ್ಸುವಲ್ ಡ್ರೈವ್ ಇದೆಯಲ್ವಾ, ಅಂದ್ರೆ ಲೈಂಗಿಕ ಆಕರ್ಷಣೆ, ಅದರಲ್ಲಿ ಬೇರೆ ಸಾಕಷ್ಟು ಅಂಶಗಳಿರುತ್ತೆ. ಲೈಂಗಿಕ ಕ್ರಿಯೆ ಹೊರತಾಗಿ ಸಾಕಷ್ಟು ಅಂಶಗಳಿರುತ್ತೆ. ಸಂಬಂಧಗಳನ್ನು ರೂಪಿಸ್ಕೊಳ್ಳೋದು, ಅಥವಾ ಬೆಳೀತಾ ಇರುವ ನಮ್ಮ ದೇಹವನ್ನ ಅರ್ಥ ಮಾಡ್ಕೊಳ್ಳೋದು, ಆಕರ್ಷಣೆಗಳನ್ನ ನಿಭಾಯಿಸೋದು, ಒಂದೇ ಸಂಗಾತಿಯ ಜೊತೆಗೆ ಜೀವಮಾನ ಇಡೀ ಬದುಕೋದು. ಸೊ ಇದಕ್ಕೆಲ್ಲ ಬೇರೆ ರೀತಿಯಾದ ತಯಾರಿಕೆ ಬೇಕಾಗತ್ತೆ. ಸೊ ಹಾಗಾಗಿ ಮೊದಲು ಮಾಡ್ಬೇಕಾಗಿರೋದು ಸರ್ಕಾರ ಇದನ್ನ ಲೈಂಗಿಕ ಶಿಕ್ಷಣ ಅನ್ನೋದ್ರ ಬದಲಾಗಿ ಲೈಂಗಿಕತೆಯ ಶಿಕ್ಷಣ ಅಂತ ಕರಿಬೇಕು. ಇಂಥ ತಪ್ಪು ತಿಳುವಳಿಕೆಗಳನ್ನ ಹೋಗಲಾಡಿಸ್ಬೇಕು ಅಂತಾನೆ ನಾನು ನನ್ನ ಒಂದು ಇತ್ತೀಚಿನ ಪುಸ್ತಕ ಇದೆ ನಂದು. ಪೋಷಕರು ಮಕ್ಕಳ ಜೊತೆ ಈ ವಿಷಯದಲ್ಲಿ ಹೇಗೆ ಮಾತಾಡ್ಬೋದು, ಬೇರೆ ಬೇರೆ ವಯಸ್ಸಿನ ಮಕ್ಕಳ ಜೊತೆಗೆ ಮಾತಾಡ್ಬೇಕಾದ್ರೆ ಅನ್ನೋ ಎಲ್ಲ ವಿವರಗಳನ್ನು ಅದರಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಮಕ್ಕಳಿಗೆ ವೈವಾಹಿಕ ಶಿಕ್ಷಣ ಅಂತ ಹೆಸರು ಹೇಳಿದ್ದೀನಿ, ಪುಸ್ತಕದ ಹೆಸರು. ಸೊ ಅಂತಂದ್ರೆ ಸರ್ಕಾರ ಸ್ವಲ್ಪ ಈ ವಿಷಯಗಳ ಬಗ್ಗೆ ಜನಸಾಮಾನ್ಯರು ಸ್ವಲ್ಪ ಭಯನೂ ಹೋಗಲಾಡಿಸ್ಬೇಕು. ಜೊತೆಗೆ ಇದು ಒಂದು ಪಕ್ಷದ ಕಾರ್ಯಕ್ರಮ ಆಗಬಾರ್ದು. ಯಾಕಂದ್ರೆ ಇದನ್ನ ಮತ್ತೆ ವಿರೋಧ ಪಕ್ಷಗಳು ವಿರೋಧಿಸಿ ಅವ್ರ ಸರ್ಕಾರ ಬಂದಾಗ ಕಿತ್ತಾಕಿ ಈ ತರದ ಅಸಂಬದ್ಧಗಳಾಗಬಾರ್ದು. ಸೊ ಹಾಗಾಗಿ ಸರ್ಕಾರ ಇದನ್ನ ಒಂದ್ ಸ್ವಲ್ಪ ಬ್ರಾಡ್ ಬೇಸ್ಡ್ ಮಾಡ್ಬೇಕು. ಒಂದು ಸಮಿತಿ ಮಾಡಿ ಅದರಲ್ಲಿ ಎಲ್ಲಾ ಪಕ್ಷದವ್ರನ್ನು ಇಟ್ಕೊಂಡು, ತಜ್ಞರನ್ನು ಇಟ್ಕೊಂಡು ವಿಶ್ಲೇಷಣೆಗಳನ್ನು ಮಾಡಿ ಆಮೇಲೆ ಅದಕ್ಕೊಂದು ಈ ಪಠ್ಯವನ್ನ, ಸಿಲೆಬಸ್ ಅನ್ನ ರೂಪಿಸಿ ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡಬೇಕು. ಸುಮ್ಮನೆ ಅದನ್ನ ತಕ್ಷಣದಿಂದ ಜಾರಿ ಮಾಡಿ ಅನಗತ್ಯ ತೊಂದರೆಗಳಿಗೆ ಒಳಗಾಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು ಅಂತ ಹೇಳ್ತೀನಿ. ನಿರಂಜನಾರಾಧ್ಯ ಅವರೇ, ನಮ್ಮ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಇವರು ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ಗಳಲ್ಲಿ ಈ ಲೈಂಗಿಕ ಶಿಕ್ಷಣವನ್ನು ಕೊಡುವುದು ಅನ್ನುವಂತಹ ಮಾತನ್ನ ಸಚಿವರು ಹೇಳಿದ್ದಾರೆ. ಒಳ್ಳೆ ಉದ್ದೇಶ. ಅವರು ಸಚಿವರು ಸ್ವಲ್ಪ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರೆ ಇಂಥ ಆಲೋಚನೆಗಳೆಲ್ಲ ಬರ್ತವೆ ಅಂತ ಹೇಳಿ ಅನಿಸ್ತದೆ. ಬಹುಶಃ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು 60 ವರ್ಷ ದಾಟಿದವರಾಗಿದ್ದಿದ್ರೆ ಬಹುಶಃ ಈ ಆಲೋಚನೆಗಳೆಲ್ಲ ಬರ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಎನಿಹೌ, ಅವ್ರು ಹೇಳಿರೋದು ಒಳ್ಳೆಯ ಉದ್ದೇಶದಿಂದಲೇ ಹೇಳಿದ್ದಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಹೇಗಿದೆ, ಈ ವ್ಯವಸ್ಥೆಯೊಳಗಡೆ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕಿಂತ ಮುಂಚೆನೆ ನಾವು ಮಾಡ್ಕೋಬೇಕಾದಂತ ಸಿದ್ಧತೆಗಳೇನಾದ್ರೂ ಇದೆಯಾ? ಒಂದು ಬಹಳ ಮುಖ್ಯವಾಗಿ ಇದನ್ನ ಮಡಿವಂತಿಕೆಯ ದೃಷ್ಟಿಯಿಂದ ನೋಡಬಾರ್ದು. ಈ ಮಡಿವಂತಿಕೆಯ ದೃಷ್ಟಿ, ಅದನ್ನ ಯಾವ ಪದ ಬಳಸ್ಬೇಕಾ, ಸೆಕ್ಸ್ ಎಜುಕೇಶನ್, ಸೆಕ್ಸುಯಾಲಿಟಿ ಎಜುಕೇಶನ್, ವಿವಾಹ, ಇದ್ರ ಬಗ್ಗೆ ಯುನೆಸ್ಕೋ ಈಗಾಗಲೇ
ಸಾಕಷ್ಟು ಸಾರಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಸಂಸ್ಥೆಗಳು ಈಗಾಗಲೇ ಸೆಕ್ಸ್ ಎಜುಕೇಶನ್ ಅಥವಾ ಸೆಕ್ಸುಯಾಲಿಟಿ ಏನಿದೆ ಅದರ ಬಗ್ಗೆ ಸಾಕಷ್ಟು ಈಗಾಗಲೇ ಪ್ರೈಮರ್ಸ್ ಅನ್ನ, ಮಾನೋಗ್ರಾಫ್ಸ್ ಅನ್ನ ತುಂಬಾ ತಂದಿದ್ದಾರೆ. ತಾವು ಎತ್ತಿರೋ ಪ್ರಶ್ನೆ ಸರಿ ಇದೆ. ಏನಾಗುತ್ತೆ, ಒಂದು ಬಹಳ ಮುಖ್ಯವಾಗಿ ನಮ್ಮ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯಾಕೆ ನಾವು ಫೇಲ್ಯೂರ್ ಆಗ್ತೇವೆ ಪದೇ ಪದೇ ಅಂತ ಹೇಳಿದ್ರೆ, ನಾವು ಏನಾದ್ರೂ ಒಂದು ನೀತಿಯನ್ನ ಅಥವಾ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರೆ ಅಥವಾ ತರಬೇಕು ಅಂತ ನಮ್ಮ ಆಲೋಚನೆಗೆ ಬಂದ್ರೆ ಅದನ್ನ ಸಾರ್ವತ್ರಿಕವಾಗಿ ತರಬೇಕು. ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ಎಲ್ಲಾ ಪ್ರಯೋಗಗಳಿಗೆ ಈ ಒಂದ್ ರೀತಿ ವಿಕ್ಟಿಮೈಸ್ ಆಗೋದು ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಕಾಲೇಜುಗಳು. ಒಂದು ಏನು ವ್ಯವಸ್ಥೆಯ ಒಂದು ಸಣ್ಣ ಭಾಗಕ್ಕೆ ಮಾತ್ರ ನಾವು ಅದನ್ನ ಅಳವಡಿಸಕ್ ಹೋಗ್ತೇವೆ, ಉಳಿದವ್ರನ್ನ ಅದರಿಂದ ಹೊರಗಡೆ ಇಡ್ತೇವೆ. ಹಾಗಾಗಿ ಅದರ ಒಂದು ತೀವ್ರತೆ ಅಂತ ಏನ್ ಕರಿತೀವಿ, ಯೂನಿವರ್ಸಲ್ ಅಂತ ಏನ್ ಕರಿತೇವೆ ನಾವು, ಯಾವುದೇ ಒಂದು ನೀತಿಯನ್ನ ನಾವು ಮಾತಾಡುವಾಗ, ಜಾರಿಗೆ ತರುವಾಗ ಅದು ಸಾರ್ವತ್ರಿಕವಾಗಿರ್ಬೇಕು. ಈಗ ಉದಾಹರಣೆಗೆ ಅದು ಸೆಕ್ಸ್ ಎಜುಕೇಶನ್ ಏನಿದೆ ಅದು ಕೇವಲ ಸರ್ಕಾರಿ ಶಾಲೆಗೆ ಓದೋ ಮಕ್ಕಳಿಗೆಲ್ಲ. ಇನ್ಫ್ಯಾಕ್ಟ್ ಆ ರೀತಿಯಲ್ಲಿ ನೋಡಿದ್ರೆ ಹೆಚ್ಚು ಸರ್ಕಾರಿ ಶಾಲೆ ಮಕ್ಕಳಿಗಿಂತಲೂ ಅದರ ಅಗತ್ಯ ಇರ್ತಕ್ಕಂಥದ್ದು ಖಾಸಗಿ ಶಾಲೆಯ ಮಕ್ಕಳಿಗೆ. ಬಿಕಾಸ್ ಅವರ ಒಂದು ಎಕ್ಸ್ಪೋಜರ್ ಆಗ್ಲಿ ಅಥವಾ ಅವ್ರಿಗಿರ್ತಕ್ಕಂಥ ಕೆಲವು ಏನೋ ತಕ್ಷಣದ ಏನೋ ಲಭ್ಯತೆಗಳಿದೆಯಲ್ಲ, ಅದು ಬಹಳ ಆ ಶಾಲೆಗಳಲ್ಲಿ ಹೆಚ್ಚಿನ ಇದನ್ನ ಇರುತ್ತೆ. ಹಾಗಾಗಿ ಒಂದು ಇದನ್ನ ತಂದ್ರೆ ಸಾರ್ವತ್ರಿಕವಾಗಿ ತರಬೇಕು. ಆಮೇಲೆ ಸಿದ್ಧತೆ, ನನಗೆ ಗೊತ್ತಿರೋ ಹಾಗೆ ನೀವು ಅವರೇ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಈ ಹಿಂದೆ ಶಿಕ್ಷಣ ಇಲಾಖೆ, ವಿಶೇಷವಾಗಿ ಕರ್ನಾಟಕ ಶಿಕ್ಷಣ ಇಲಾಖೆ, ಅದರಲ್ಲೂ DSCRT ನಮ್ದೇನು ಒಂದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಅಂತಿದೆ, ಅವರು ನಿಮ್ಯಾನ್ಸಿನ ಜೊತೆಗೂಡಿ ಮತ್ತು ಯುನಿಸೆಫ್ ಜೊತೆಗೂಡಿ ಅನೇಕ ಪ್ರೈಮರ್ಸ್ ಅನ್ನ ಈಗಾಗಲೇ ಡೆವಲಪ್ ಮಾಡಿದ್ದಾರೆ. ಅದು ಇನ್ನೇನು ಜಾರಿ ಆಗ್ಬೇಕು ಅನ್ನೋ ಹಂತದಲ್ಲಿ ಇತ್ತು. ಆದ್ರೆ ಅದಕ್ಕೆ ಒಂದು ರೀತಿಯ ತೀವ್ರವಾದಂತ ವಿರೋಧ ಬಂತು. ಯಾರನ್ನ ನಾವು ಬಹಳ ಕನ್ಸರ್ವೇಟಿವ್ ಒಂದು ಗುಂಪು ಅಂತ ಕರಿತೇವೆ, ಅಥವಾ ಸ್ವಾಮೀಜಿಗಳಿರ್ಬೋದು ಅಥವಾ ಬೇರೆ ಬೇರೆ, ಅವರು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಈಗಾಗಲೇ ನಮ್ಮ ನಡೆಹಳ್ಳಿಯವರು ಹೇಳಿದ ರೀತಿನಲ್ಲಿ ಸೆಕ್ಸ್ ಎಜುಕೇಶನ್ ಡಸಂಟ್ ಮೀನ್ ನಾವು ಲೈಂಗಿಕ ಕ್ರಿಯೆಗಳ ಬಗ್ಗೆ ಹೇಳ್ಕೊಡ್ತೀವಿ ಅಂತ ಅಲ್ಲ. ಸೆಕ್ಸ್ ಎಜುಕೇಶನ್ ಈಸ್ ಬೇಸಿಕಲಿ ಮಕ್ಕಳಿಗೆ ಏನು, ಹೇಗೆ ಅಡೋಲಸೆನ್ಸ್ ಹೇಗೆ ಪ್ರಾರಂಭ ಆಗುತ್ತೆ, ಅವರ ದೈಹಿಕ ಬದಲಾವಣೆಗಳು ಹೇಗಾಗುತ್ತೆ, ಮತ್ತೆ ಹೆಣ್ಣು ಗಂಡು ಸಹಜವಾಗಿ ಒಂದೊಂದೊಂದು ಆಕರ್ಷಣೆ ಮಾಡ್ತೀವಿ, ಇವೆಲ್ಲವೂ ಕೂಡ ಒಂದು ನಮ್ಮ ಬದುಕಿನ ಭಾಗ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅಂತ ಸಂದರ್ಭಗಳಿಗೆ ಬಂದಾಗ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು, ಯಾವ ರೀತಿ ಪ್ರತಿಕ್ರಿಯಿಸಬೇಕು. ಮತ್ತೆ ಅದನ್ನ ವಿಶೇಷವಾಗಿ ನಮ್ಮಂತ ಭಾರತದ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು ಬಾಲ್ಯ ವಿವಾಹ. ಸೊ ಬಾಲ್ಯ ವಿವಾಹವನ್ನ ಅದಕ್ಕೆ ನಾವು ಕನೆಕ್ಟ್ ಮಾಡಿ ಚಿಕ್ಕ ವಯಸ್ಸಲ್ಲೇ ಮಗು ಅಥವಾ ಮಕ್ಕಳಿಗೆ ನಾವು ಮದುವೆ ಮಾಡ್ತಕ್ಕಂಥದ್ದು, ಮಗುವಿನ ಕೈಲಿ ಒಂದು ಮಗುವನ್ನ ಕೊಡ್ತಕ್ಕಂಥದ್ದು ಎಂತ ಅನಾಹುತ ಏನು ಅನ್ನೋದ್ರ ಬಗ್ಗೆ ಬಹುಶಃ ಅವೆಲ್ಲವನ್ನ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನೀವು ಹೇಳೋದು ಲೈಂಗಿಕತೆಯ ಶಿಕ್ಷಣಕ್ಕೆ ಸಂಬಂಧಿಸಿ ಒಂದು ಶಿಕ್ಷಣವನ್ನ ನಮ್ಮ ಸಾಮಾಜಿಕ ಮುಖಂಡರಿಗೆ, ಧಾರ್ಮಿಕ ಮತ್ತು ಸಾಮಾಜಿಕ ಮುಖಂಡರಿಗೆ ಕೊಡಬೇಕಾದ ಅಗತ್ಯ ಇದೆ ಮೊದಲೇ. ಖಂಡಿತ ಅವ್ರ ಮೊದಲು ಅದ್ರ ಬಗ್ಗೆ ಅವರಲ್ಲಿರೋ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸ್ಬೇಕು. ಯಾಕಂದ್ರೆ ಮುಚ್ಚಿಟ್ಟಷ್ಟು ಕೂಡ ಆ ಮಕ್ಕಳಿಗೆ ಆತಂಕ ಜಾಸ್ತಿ ಆಗತ್ತೆ, ಅದು ಕೌತುಕ ಜಾಸ್ತಿ ಆಗತ್ತೆ. ಅವು ಏನೋ ಮಾಡ್ಕೊಳ್ಳೋದ್ರ ಬದಲು ಅವ್ರಿಗೆ ಒಂದು ಇನ್ಫಾರ್ಮ್ ಡಿಸಿಷನ್ ಅಂತ ಕರಿತೇವೆ ಅದನ್ನ. ನನಗೆ ಎಲ್ಲವೂ ತಿಳಿದಿದ್ದು ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಏನೋ ತಿಳಿದೆ ಏನೋ ಮಾಡಿ ಅನಾಹುತ ಮಾಡ್ಕೊಳ್ಳೋಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರಿಗೆ ಇಡೀ ಅವರ ಒಂದು ಬೆಳವಣಿಗೆಯ ಬಗ್ಗೆ, ಅವರ ದೇಹದ ಬಗ್ಗೆ, ದೇಹದ ಬೆಳವಣಿಗೆಗಳ ಬಗ್ಗೆ, ಅವರ ಏನು ಮಾನಸಿಕ ಹೋರಾಟದ ಬಗ್ಗೆ, ಅವೆಲ್ಲದರ ಬಗ್ಗೆ ತಿಳಿಸ್ಕೊಟ್ರೆ ಅವ್ರು ಮಾಡ್ತಕ್ಕಂಥ ತೀರ್ಮಾನಗಳು ವಸ್ತುನಿಷ್ಠವಾಗಿರುತ್ತೆ. ವಸಂತ್ ಅವರೇ, ಈಗ ಖಾಸಗಿ ಮತ್ತು ಸರ್ಕಾರಿ ಅಂತ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಭೇದವನ್ನ ಗಮನಿಸಿದೆ ಸಾರ್ವತ್ರಿಕವಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ಮಾತನ್ನ ನಿರಂಜನ ರಾಜ್ಯ ಅವರು ಹೇಳಿದರೆ ಬಹಳ ಒಳ್ಳೆ ಮಾತದು. ಈ ನೀವು ಈಗ ಬೇರೆ ಬೇರೆ ಕಡೆ ನೀವು ಕೌನ್ಸಿಲಿಂಗಿಗೆಲ್ಲ ಹೋಗ್ತೀರಿ, ಈ ತರದ ಆಪ್ತ ಸಮಾಲೋಚನೆಯನ್ನೆಲ್ಲ ಮಾಡ್ತೀರಿ, ಶಿಕ್ಷಣ ಸಂಸ್ಥೆಗಳ ಜೊತೆಗೂ ಕೂಡ ನಿಮ್ಮ ಒಡನಾಟ ಇದೆ. ರಾಜ್ಯದಲ್ಲಿ ಎಲ್ಲಾದ್ರೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು ನಿಮ್ ಗಮನಕ್ಕೆ ಏನಾದ್ರು ಬಂದಿದೆಯಾ? ಇಲ್ಲ, ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಒಂದೇ ರೀತಿಯ ಭಯ, ಅನುಮಾನ, ಹಿಂಜರಿಕೆಗಳಿದೆ.
ಆ ಇತ್ತೀಚೆಗೆ ಒಬ್ಬಳು ಹೈಸ್ಕೂಲ್ ಹುಡುಗಿ ಬಂದಿದ್ಲು ಬೇರೆ ಬೇರೆ ಸಮಸ್ಯೆಗಳಿಗಾಗಿ ಮಾತಾಡೋದಕ್ಕೆ ಅಂತ. ಅವ್ರ ಪೇರೆಂಟ್ಸ್ ಎದುರುಗಡೆ ಇದ್ರು. ಸೊ ಅವಳಿಗೆ ಅವಳಷ್ಟೇ ಮೆಚ್ಯೂರ್ ಆಗಿದ್ಲು. ಅವಳ ಬಗ್ಗೆ ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ಅವಳಿಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿರೋ ತರ ಅನಿಸ್ತು ನನಗೆ. ನಾನು ಅವಳ ಹತ್ರ ಒಂದು ಸಿಂಪಲ್ ಪ್ರಶ್ನೆ ಕೇಳಿದೆ, ನಿಮ್ಗೆ ಶಾಲೆಯಲ್ಲಿ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿಯ ಬಗೆಗೆ ಪಾಠ ಇತ್ತಲ್ವಾ, ಅದ್ರಲ್ಲಿ ಏನ್ ತಿಳ್ಕೊಂಡೆ ಅಂತ ಕೇಳಿದೆ. ಅವಳು ಹೇಳಿದ್ರು ಆ ಪಾಠ ನಾನು ಮಾಡ್ಲೇ ಇಲ್ಲ ಅಂದ್ಲು. ಯಾಕೆ, ಏನ್ ಹೇಳಿದ್ರು ಟೀಚರ್ ಅಂತ ಕೇಳಿದ್ರೆ, ಇಲ್ಲ ಇಲ್ಲಿ ಗರ್ಲ್ಸ್ ಬಾಯ್ಸ್ ಎಲ್ಲ ಒಟ್ಟಾಗಿರ್ತಾರೆ, ಹಂಗಾಗಿ ಆ ಪಾಠ ಮಾಡಕ್ ಆಗಲ್ಲ ಅಂತ. ಈ ಪ್ರಶ್ನೆ ನಮ್ಮ ಹಿನ್ನೆಲೆ ಇದು ಖಾಸಗಿ ಶಾಲೆ, ಇದು ಪ್ರತಿಷ್ಠಿತ ಖಾಸಗಿ ಶಾಲೆ. ಈ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕು ಅಂತ ಹೇಳಿದ್ದೆ. ಇದು ನಿಜವಾದ ಸಮಸ್ಯೆ ಅಲ್ಲೂ ಬರುತ್ತೆ. ಕೋ ಎಜುಕೇಶನ್ ಇರುವಂತ ತರಗತಿಗಳಲ್ಲಿ ಅದು ಟೀಚರ್ ಆಗ್ಬೋದು ಅಥವಾ ಮೇಸ್ಟರ್ ಆಗ್ಬೋದು, ಇವರು ಪಾಠವನ್ನ ಮಾಡುವಾಗ ಒಂದಲ್ಲ ಒಂದು ರೀತಿ, ಯಾಕಂತ ಹೇಳಿದ್ರೆ ಅವರು ಒಂದು ಜನರೇಷನ್ಗೆ ಸೇರಿದವರು, ಹಿಂದಿನ ಜನರೇಷನ್ಗೆ ಸೇರಿದವರು, ವಿದ್ಯಾರ್ಥಿಗಳಿಗಿಂತ ಹಿಂದಿನ ಜನರೇಷನ್ಗೆ ಸೇರಿದವರು. ಇದನ್ನ ಹೇಗೆ ಸರ್ಕಾರ ಎದುರಿಸ್ಲಿಕ್ಕಾಗತ್ತೆ? ಈಗ ಅಕಸ್ಮಾತ್ ಆಯ್ತು, ನಾಳೆಯಿಂದ ಒಂದು ಏನೋ ಪ್ಲಾನ್ ಮಾಡ್ಕೋತಾರೆ, ಒಂದು 6 ತಿಂಗಳಲ್ಲೂ 1 ವರ್ಷದಲ್ಲೂ ಇದನ್ನೊಂದು ಯೋಜನಾಬದ್ಧವಾಗಿ ತರ್ತಾರೆ ಅಂತ ಹೇಳಿ ಇಟ್ಕೊಂಡ್ರೆ, ನಿಮ್ಮ ಪ್ರಕಾರ ಗಂಡು ಮಕ್ಕಳಿಗೆ ಬೇರೆ ಕ್ಲಾಸು, ಹೆಣ್ಮಕ್ಳಿಗೆ ಬೇರೆ ಕ್ಲಾಸ್ ಅಂತ ಮಾಡ್ಬೇಕಾ? ಇಲ್ಲ, ಮಾಡ್ಬೇಕಾಗಿಲ್ಲ. ಅದು ಅಲ್ಲಿ ಮಾತಾಡುವವರ, ಶಿಕ್ಷಣ ಕೊಡುವವರ ತಯಾರಿ, ತರಬೇತಿಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸಾಕಷ್ಟು ಖಾಸಗಿ ಸರ್ಕಾರಿ ಪ್ರೌಢಶಾಲೆ, PUC ಕಾಲೇಜು, ಡಿಗ್ರಿ ಕಾಲೇಜುಗಳಲ್ಲಿ ಇಬ್ಬರನ್ನೂ ಕೂರಿಸ್ಕೊಂಡೇ ಮಾತಾಡಿದ್ದೀನಿ. ನನಗೆ ಮಕ್ಕಳಿಗಿರೋ ಕುತೂಹಲ, ಅವರ ಹಿಂಜರಿಕೆ, ಅವರ ಅನುಮಾನಗಳು, ಅವರೊಳಗಿರೋ ಸಂಶಯಗಳನ್ನ ನೋಡಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಅವ್ರಿಗೆ ಯಾರು ಸರಿಯಾಗಿ ಮಾರ್ಗದರ್ಶನ ಕೊಡೋರೇ ಇಲ್ವೇ ಅಂತ. ಸೊ ಅಗತ್ಯ ಇಲ್ಲ. ಯಾಕಂದ್ರೆ ಈಗ ದೇಹ ಅನ್ನೋದು ಬೇರೆ ಇರ್ಬೋದು ಗಂಡುಗಳಿಗೆ, ಹೆಣ್ಣುಗಳಿಗೆ, ಆದ್ರೆ ಇಬ್ಬರಿಗೂ ಮತ್ತೊಬ್ಬರ ದೇಹದ ಪರಿಚಯ ಇರಬೇಕು. ಸೊ ಹಾಗಾಗಿ ಅದ್ರ ಅಗತ್ಯ ಇಲ್ಲ. ಇದು ಬಹಳ ಕಷ್ಟದ ವಿಷಯ. ಆದ್ರೆ ಸರ್ಕಾರ ಈ ತಯಾರಿ ಮಾಡ್ಕೋಬೇಕು. ಈಗ ಶಿಕ್ಷಣದ ಪಠ್ಯ ಏನೋ, ಆ ಶಿಕ್ಷಣದ ಪಠ್ಯವನ್ನ ಮಕ್ಕಳಿಗೆ ತಲುಪಿಸೋದಕ್ಕೆ ಆ ಶಿಕ್ಷಕರು ಅಥವಾ ಬೇರೆ ಯಾರೋ, ಅವರ ಪ್ರಕಾರ ಯಾರೋ ಡಾಕ್ಟರ್ಸು, ಪೊಲೀಸರು ಬರ್ತಾರೆ ಅಂತ ಏನೋ ಹೇಳಿದ್ದಾರೆ. ಅಂಥವ್ರಿಗೆ ಎಷ್ಟು ಸಿದ್ಧತೆ ಇದೆ ಅನ್ನೋದು ಇಂಪಾರ್ಟೆಂಟ್. ಅದು ಯಾಕಂದ್ರೆ ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ನನಗೆ ಹಿಂಜರಿಕೆ ಇದ್ರೆ ಮಕ್ಕಳು ನನ್ನ ಹತ್ರ ಪ್ರಶ್ನೆ ಕೇಳಲ್ಲ. ನನ್ನ ಹಿಂಜರಿಕೆ ನೋಡು, ಅಯ್ಯೋ ಪಾಪ ಇವನಿಗೆ ಮಾತಾಡಕ್ ಆಗಲ್ಲ ಅಂತ ಅವ್ರು ಸುಮ್ಮನೆ ಆಗ್ಬಿಡುತ್ತೆ. ನಾನು ಒಂದು ಸಾರಿ ಅವ್ರಿಗೆ ಸ್ಪಷ್ಟವಾಗಿ ನಿಧಾನವಾಗಿ ಹೇಳ್ತಾ ಹೋದಂಗೆ ಒಂದು ಕಾಲೇಜ್ನಲ್ಲಂತೂ ಎಲ್ಲ ಪ್ರಶ್ನೆಗಳು ಬಂದ್ಬಿಡ್ತು. LGBTQ ಇಂದ ಹಿಡಿದು ಎಲ್ಲ ಪ್ರಶ್ನೆಗಳನ್ನು ಮಕ್ಕಳು ಕೇಳಿದ್ರು. ಅಲ್ಲಿ ಎದುರುಗಡೆಗೆ ಪ್ರಿನ್ಸಿಪಾಲ್ ಇಂದ ಹಿಡಿದು ಎಲ್ಲಾ ಟೀಚರ್ಸು ಇದ್ರು. ಅವ್ರ ಒಪ್ಪಿಗೆ ಕೇಳಿದೆ, ಅವ್ರ ಒಪ್ಪಿಗೆ ಇದೆ ಅಂದ್ರು. ಎಲ್ಲವನ್ನು ವೈಜ್ಞಾನಿಕವಾಗಿ ಹೇಳಿದೆ. ಅವ್ರು ಬಹಳ ಖುಷಿ ಪಟ್ರು. ಅಂದ್ರೆ ಮಾತಾಡೋರಿಗೆ ಕೂಡ ತಯಾರಿ, ತರಬೇತಿ ಬೇಕಾಗುತ್ತೆ. ಇಲ್ಲಿ ಹೋದ್ರೆ ನಾನು ನನ್ನ ಹಿಂಜರಿಕೆಯನ್ನ ನನ್ಗೆ ಗೊತ್ತಿಲ್ಲದೆ ಇರೋ ತರ ಅವ್ರಿಗೆ ವರ್ಗಾಯಿಸ್ಬಿಡ್ತೀನಿ. ಬರಿಯ ಒಂದು ಮ್ಯಾಥ್ಸ್ ಹೇಳ್ಕೊಡೋ ತರ ಕ್ರಿಯೆ ಅಲ್ಲ ಇದು. ಸೊ ಇದರಲ್ಲಿ ನನ್ನ ವ್ಯಕ್ತಿತ್ವ ಅಲ್ಲಿ ಎದುರಿಗೆ ಬರುತ್ತೆ. ಒಂದ್ ನಿಮಿಷ, ನಿರಂಜನಾರಾಧ್ಯ ಅವರೇ, ಈ ತರ ಮಾಡ್ಬೇಕು ಅಂತ ಹೇಳಿ ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಅದಕ್ಕೆ ಸಿದ್ಧವಾಗಿದೆಯಾ? ನೀವು ಈಗಾಗಲೇ ಶಿಕ್ಷಕರ ಕೊರತೆ ಇದೆ ಅನ್ನೋದು ಒಂದು ಭಾಗ. ಎರಡನೇದು, ಈಗಿರುವ ಶಿಕ್ಷಕರಿಗೆ ಮತ್ತೆ ಹೊಸ ಟ್ರೈನಿಂಗ್ ಅನ್ನ ಏನಾದ್ರು ಕೊಡ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿ ಯಾವ ತರ ಯೋಜನೆ ಮಾಡಬಹುದು ಇದನ್ನ? ಒಂದು ಖಂಡಿತ ತಾವು ಎತ್ತಿರೋ ಪ್ರಶ್ನೆ, 49,000 ಹತ್ತತ್ರ 50,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ರಾಜ್ಯದಲ್ಲಿ. ಆಮೇಲೆ ಬಹುತೇಕ ಶಾಲೆಗಳಲ್ಲಿ ಸಿಂಗಲ್ ಟೀಚರ್ ಸ್ಕೂಲ್ಸು ಒಟ್ಟು 7,000 ಇದೆ. ಬಹುಶಃ ಈ ತರದ ಕೆಲಸಗಳನ್ನ ಮಾಡುವಾಗ ನಾವು ಈಗ ಒಂದು ಯಾವ ಹಂತದಿಂದ ಇದನ್ನ ಪ್ರಾರಂಭ ಮಾಡ್ತೀವಿ ಅನ್ನೋದು ಒಂದು ಕಡೆ. ಎರಡನೇದು, ನಾವು ಶಿಕ್ಷಕರಿಗೆ ಯಾವ ಬಗೆಯ ತರಬೇತಿಯನ್ನ ಕೊಡಬೇಕು ಅಂತ. ಒಂದು ವಸಂತ ಅವ್ರು ಹೇಳ್ದಂಗೆ ಈ ವಿಷಯವನ್ನ ಒಬ್ರನ್ನ ಹೊರಗಿಟ್ಟು ಇನ್ನೊಬ್ರಿಗೆ ಮಾಡೋದಲ್ಲ. ಇದು ಗಂಡು ಹೆಣ್ಣು ಮಕ್ಕಳು ಸಮಾನವಾಗಿ ಈ ವಿಷಯದ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾನು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತೇನೆ, ತಂದೆ ತಾಯಿಗಳನ್ನು ಕೂಡ ಯಾವುದೋ ಒಂದು ಹಂತದಲ್ಲಿ ನಾವು ಒಳ ಮಾಡ್ಕೋಬೇಕು. ಇಲ್ದಿದ್ರೆ ಅವ್ರ ಮನ್ಸಲ್ಲಿ ಏನು ಪ್ರಶ್ನೆ ಕಾಡ್ತಾ ಇರುತ್ತೆ, ನಮ್ಮ ಮಕ್ಳಿಗೆ ಏನೋ ಹೇಳ್ಕೊಟ್ಬಿಟ್ರಿ ಇವರು, ಇದಿರುತ್ತಲ್ಲ ಕಲ್ಚರಲ್ ಇದು. ಯಾಕೆಂದ್ರೆ ಅವ್ರಿಗೆ ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಗೆ ಕೆಲವು ವಿಚಾರಗಳನ್ನ ಮಕ್ಕಳು ಖಂಡಿತ ತಂದೆ ತಾಯಿಗಳ ಹತ್ರ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಂದು ಥರ್ಡ್ ಪರ್ಸನ್, ಈ ಕೌನ್ಸಿಲಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಏನಕ್ಕೆ ಅಂದ್ರೆ,
ಮೂಲಭೂತವಾಗಿ ಎಲ್ಲಾ ವಿಚಾರಗಳನ್ನು ಎಲ್ಲಾರ ಹತ್ರ ನಾವು ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಒಂದ್ ಕಡೆ ಏನಾಗ್ಬೇಕು, ಸರಿಯಾದ ಮಾಹಿತಿ ಇರ್ತಕ್ಕಂಥ ಪ್ರೈಮರ್ಸ್ ಅನ್ನ ಮೊದಲು ನಾವು ಡೆವಲಪ್ ಮಾಡಬೇಕು. ಪ್ರೈಮರ್ಸ್ ಅನ್ನ ಡೆವಲಪ್ ಮಾಡಿ, ಈಗ ನಮ್ಗೆ ಒಂದು ದೊಡ್ಡ ಶೈಕ್ಷಣಿಕ ನೆಟ್ವರ್ಕ್ ಇದೆ ಕರ್ನಾಟಕದಲ್ಲಿ. ಒಂದು CRP ಗಳಿಂದ ಹಿಡಿದು DSCRT ವರೆಗೆ ಪ್ರತಿ ಕ್ಲಸ್ಟರ್ ಅಲ್ಲಿ CRP ಅಂದ್ರೆ CRC ಇದೆ, ಅದಾದ್ಮೇಲೆ BRC ಇದೆ, ಡಯಟ್ಗಳಿದಾವೆ. ಸೊ ಅವರೆಲ್ಲರನ್ನ ಇನ್ವಾಲ್ವ್ ಮಾಡಿ, ನನಗನ್ಸುತ್ತೆ ಟೀಚರ್ಸ್ ಅನ್ನ ಇನ್ವಾಲ್ವ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಈ ಡಯಟ್ ಮತ್ತು BRC ಸಿಬ್ಬಂದಿಗಳು ಯಾರಿದ್ದಾರೆ, ಅವ್ರಿಗೇನು ಪೂರ್ಣ ಪ್ರಮಾಣದ ಕೆಲಸ ಇಡೀ ದಿನ ಇರಲ್ಲ, ಅವರನ್ನ ನಾವು ತರಬೇತಿ ಮಾಡಿ ಇದನ್ನ ಮತ್ತೆ ಶಿಕ್ಷಕರ ಮೇಲೆ ಹೊರೆ ಹಾಕೋ ಬದಲು, ಯಾಕಂದ್ರೆ ಈಗಾಗಲೇ ಶಿಕ್ಷಕರು ಪಾಠ ಮಾಡ್ಲಿಕ್ಕೆ ಆಗದೆ ಇರೋವಷ್ಟು ಹೊರೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ವಿರೋಧ ಬಂದ್ರು ಏನು ಆಶ್ಚರ್ಯ ಅಲ್ಲ. ಹಾಗಾಗಿ ಡಯಟ್ ಸಿಬ್ಬಂದಿಯನ್ನ ಬಳಸ್ಕೊಂಡು ನಾವು ಅವ್ರಿಗೆ ಸರಿಯಾದಂತ ತರಬೇತಿಯನ್ನ, ಪ್ರೈಮರ್ಸ್ ಅನ್ನ ನಾವು ಕೊಟ್ರೆ ಬಹುಶಃ ಖಂಡಿತ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಸಾಕಷ್ಟು ಕೃಷಿ ಆಗಿದೆ ವಿಷಯದಲ್ಲಿ, ಸಾಕಷ್ಟು ಪ್ರೈಮರ್ಗಳಾಗಿದೆ, ಕಾನ್ಸೆಪ್ಟ್ಗಳನ್ನ ಡೆವಲಪ್ ಮಾಡಿದ್ದಾರೆ, ನಿಮ್ಯಾನ್ಸ್ ಅಂತ ಸಂಸ್ಥೆಗಳು ಕೂಡ ಇನ್ವಾಲ್ವ್ ಆಗಿದೆ ಈ ವಿಷಯದಲ್ಲಿ. ಸೊ ಅದೆಲ್ಲವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾವುದನ್ನ ಎಷ್ಟು, ಹೇಗೆ ಮತ್ತು ಯಾವ ವಿಧಾನದಲ್ಲಿ ಹೇಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ಮಾತು. ಆ ಸಂಭಾಷಣೆ ಏನಿದೆ, ಈಗಾಗಲೇ ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತಿದೀವಿ, ಅಡೋಲಸೆನ್ಸ್ ಎಜುಕೇಶನ್ ಅಂತ ಕೊಡ್ತಿದೀವಿ, ಇನ್ನೊಂದು ಹೊಸ ಕಾನ್ಸೆಪ್ಟು ಏನು ವೆಲ್ನೆಸ್ ಎಜುಕೇಶನ್, ಹೆಲ್ತ್ ಅಂಡ್ ವೆಲ್ನೆಸ್ ಅಂತ ಇತ್ತೀಚೆಗೆ. ಯಾಕೆ ಎಲ್ಲಾ ಪದಗಳು ಬಂತು ಅಂದ್ರೆ ಅಡೋಲಸೆನ್ಸ್ ಎಜುಕೇಶನ್, ರಿಪ್ರೊಡಕ್ಟಿವ್, ಯಾಕೆ ಅಂದ್ರೆ ಈ ಸೆಕ್ಸ್ ಎಜುಕೇಶನ್ ಅನ್ನೋದು ಅಷ್ಟೊಂದು ಏನೋ ಒಪ್ಪೋ ಪದ ಅಲ್ಲ. ಅದಕ್ಕೆ ಈ ಎಲ್ಲ ಪದಗಳನ್ನು ಉಪಯೋಗಿಸಿ ಅದೇ ಶಿಕ್ಷಣವನ್ನ ನಾವು ಪರೋಕ್ಷವಾಗಿ ಕೊಡ್ತಾ ಇದ್ದೀವಿ. ಸೊ ಅದೆಲ್ಲವನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ಯಾವುದು ಹೇಗೆ ಅದನ್ನ ಒಂದು ಪ್ರೈಮರ್ ಅಥವಾ ಒಂದು ಟ್ರೈನಿಂಗ್ ಮಾಡ್ಯೂಲ್ ಅನ್ನ ತಯಾರು ಮಾಡಿ ದೊಡ್ಡ ಮಟ್ಟದಲ್ಲಿ ಡಯಟ್ ಗಳನ್ನ ಇನ್ವಾಲ್ವ್ ಮಾಡಿಕೊಂಡು, ಇದೇನ್ ನಾವೇನು ಪ್ರತಿನಿತ್ಯ ಕೊಡ್ಬೇಕಾದ್ದಲ್ಲ, ವಾರದಲ್ಲಿ 2 ದಿನ ಅಂತ ಹೇಳಿದ್ರೆ, ವಾರದಲ್ಲಿ 2 ಕ್ಲಾಸ್ ಅಂತ ಹೇಳಿದ್ರೆ, ಒಂದು ದಿನ ಮಾಡಿದ್ರು ಕೂಡ ಅದು ಮಕ್ಕಳಿಗೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ, ತಮ್ಮ ದೇಹದ ಮೇಲೆ ಸಂಪೂರ್ಣವಾದಂತ ಒಂದು ಹಿಡಿತವನ್ನ, ಇದನ್ನ ಸಾಧಿಸೋ ರೀತಿಯಲ್ಲಿ ಅವರನ್ನ ನಾವು ಹಣಿಗೊಳಿಸೋದೇ ಈ ಶಿಕ್ಷಣದ ಮೂಲ ಉದ್ದೇಶ. ಎಸ್ ವಸಂತ್ ಅವರೇ, ಸಾಮಾನ್ಯವಾಗಿ ನಮ್ಮ ಇವತ್ತಿನ ಸಮಾಜದಲ್ಲಿ ನಮ್ಮ ನಂಬಿಕೆ, ಈ ಜನರೇಷನ್ ಅಲ್ಲಿ ಒಂದು ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಇದು ದೃಶ್ಯ ಮಾಧ್ಯಮದ ಯುಗ. ಇದು ಸಾಮಾನ್ಯವಾಗಿ ಸಾಕಷ್ಟು ಹದಿಹರಿಯದ ಹುಡುಗರು ಹುಡುಗಿಯರೆಲ್ಲ ಈ ಹೈಸ್ಕೂಲ್ ಲೆವೆಲ್ ನಲ್ಲಿ ಇರೋರು, PUC ಲೆವೆಲ್ ನಲ್ಲಿ ಇರೋರೆಲ್ಲ ಬಹಳಷ್ಟು ವಿಚಾರಗಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ನೀವು ಆಪ್ತ ಸಮಾಲೋಚಕರಾಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಇಂತಹ ಯಾವ್ದಾದ್ರು ಸಂದರ್ಭಗಳು ನಿಮ್ಗೆ ಅನ್ಸಿದ್ಯಾ? ಇಲ್ಲ ಹುಡುಗಿಯರಿಗೆ ಎಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನಾವು ಇನ್ನೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ ಅನ್ನುವಂಥದ್ದೊಂದು ಧೋರಣೆ ಏನಾದ್ರೂ ಇರುತ್ತೆ, ಅಥವಾ ಈಗಿರುವಂತ ದೃಶ್ಯ ಮಾಧ್ಯಮಗಳಿಂದ ಬೇರೆ ತರದ ಪರಿಣಾಮಗಳೇನಾದ್ರೂ ಆಗಿದೆಯಾ? ಇದು ಬಹಳ ಕುತೂಹಲದ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವ್ ಅನ್ಕೋತೀವಿ ಮಕ್ಕಳಿಗೆ ಮಾಹಿತಿ ಸಿಗ್ತಾ ಇದೆ ಅಂತ, ಆದ್ರೆ ದೃಶ್ಯ ಮಾಧ್ಯಮಗಳಲ್ಲಿ, ಅಂತರ್ಜಾಲದಲ್ಲಿ ಕೊಡ್ತಾ ಇರೋದು ಎಲ್ಲ ವ್ಯಾಪಾರಿ ದೃಷ್ಟಿಯಿಂದ ಕೊಡ್ತಾ ಇರೋದು. ಅಲ್ಲಿ ಏನು ವೈಜ್ಞಾನಿಕವಾದ ಇರ್ಬೇಕಾಗಿಲ್ಲ, ಅದು ಒಂದು ರೋಚಕತೆಯನ್ನು ಸೃಷ್ಟಿ ಮಾಡಿ ಆಕರ್ಷಿಸೋದಷ್ಟೇ ಅದ್ರ ಕೆಲಸ ಆಗುತ್ತೆ. ಹಾಗಾಗಿ ಅದರಲ್ಲಿ ಬಹಳಷ್ಟು ತಪ್ಪು ತಿಳುವಳಿಕೆಗಳು, ವೈಭವೀಕರಣ, ಸುಮ್ಮನೆ ಗ್ಲೋರಿಫೈ ಮಾಡ್ಲಾಗುತ್ತೆ. ಒಂದು ಲವ್ ಅನ್ನೋದನ್ನ ಗ್ಲೋರಿಫೈ ಮಾಡ್ತಾರೆ, ಅದನ್ನ ಪ್ರಾಕ್ಟಿಕಲ್ ಮಾಡಲ್ಲ ಅದರಲ್ಲಿ. ಸೊ ಹಾಗಾಗಿ ಅದು ಪೂರ್ಣ ವ್ಯಾಪಾರಿ ದೃಷ್ಟಿಯಿಂದ ಇರೋದು. ಇದು ಬಹಳ ಜನ ನನ್ನ ಹತ್ರ ಪೇರೆಂಟ್ಸ್ ಬಂದವ್ರು ಕೇಳ್ತಾರೆ, ಎಲ್ಲರಿಗೂ ಗೊತ್ತಲ್ಲ, ಪ್ರಾಣಿಗಳಿಗೂ ಸಹಜವಾಗಿ ಗೊತ್ತಿರ್ಬೇಕು, ನಮ್ ಕಾಲದಲ್ಲಿ ಇರ್ಲಿಲ್ಲ ಅಂತ. ನಿಮ್ ಕಾಲದಲ್ಲಿ ಇರ್ಲಿಲ್ಲ ನಿಜ, ನಮ್ ಕಾಲದಲ್ಲಿ. ಆದ್ರೆ ನಮ್ಮ ಕಾಲದಲ್ಲಿ ಸರಿಯಾದ ಮಾಹಿತಿ ಸಿಗದೆ ಹೋದ್ರು ತಪ್ಪು ಮಾಹಿತಿಗಳಂತೂ ಖಂಡಿತ ಸಿಗ್ತಾ ಇರ್ಲಿಲ್ಲ. ಇವತ್ತು ಅಂತರ್ಜಾಲದಲ್ಲಿ ಸಿಗ್ತಾ ಇರೋದು ಎಲ್ಲ ರೋಚಕವಾದ ಮಾಹಿತಿಗಳೇ ಹೊರತು ಅದು ಯಾವುದು ನಮ್ಮ ಜೀವನಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಉಪಯೋಗ ಅಂತ ಮಾಹಿತಿಗಳಲ್ಲ. ಸೊ ಅದು ಮಾರುಕಟ್ಟೆಗಾಗಿ ಸೃಷ್ಟಿಯಾಗಿದ್ದೇ ಹೊರತು ಅದು ನಿಜವಾದ ಒಳ್ಳೆಯ ಆರೋಗ್ಯಕರ ಆಹಾರ ಅಲ್ಲ. ಅದು ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಬೇರೆಯದೇ ಆದ ಒಂದು ಭಾಷೆ, ಬೇರೆಯದೇ ಆದ ಒಂದು ಮಕ್ಕಳಿಗೆ ತಲುಪಿಸುವ ರೀತಿಯನ್ನ ಹುಡ್ಕೋಬೇಕಾಗತ್ತೆ. ಇದು ಒಂದು ನಾವು ಸುಮ್ಮನೆ ಸೆಕ್ಸ್ ಎಜುಕೇಶನ್ ಅಂತ ಹೇಳಿ ಬಿಟ್ಬಿಡೋದಲ್ಲ, ಇದಕ್ಕೆ ಇಡೀ ಸಮಾಜವನ್ನು, ಇಡೀ ಬರೀ ಸರ್ಕಾರದ ಕಾರ್ಯಕ್ರಮನೂ ಆಗ್ಬಾರ್ದು. ಇದು ಇಡೀ ಸಮಾಜದ ಕಾರ್ಯಕ್ರಮ ಆದಾಗ ಒಂದು ಹೊಸ ಇಡಿಯಂ, ಹೊಸ ಒಂದು ಸಂವಹನದ ಮಾಧ್ಯಮವನ್ನ ನಾವು ಹುಟ್ಟಾಕ್ಬೇಕಾಗುತ್ತೆ. ಇದಾದ್ರೆ ಈಗ ಪ್ರಚಲಿತ ಇರೋ ಮಾಧ್ಯಮಗಳೆಲ್ಲ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ ಅದರಲ್ಲಿ.
ಅದು ದಾರಿ ತಪ್ಪಿಸೋ ಮಾಧ್ಯಮಗಳೇ ಆಗಿದೆ. ನಮಗಿನ್ನು ಒಂದು ಶಬ್ದಗಳನ್ನ ವೈಜ್ಞಾನಿಕವಾಗಿ ಬಳಸೋದಕ್ಕೆ ಹಿಂಜರಿತೀವಿ ನಾವು. ನಮ್ಮ ಲೈಂಗಿಕ ಅಂಗಾಂಗಗಳ ಶಬ್ದಗಳನ್ನ ವೈಜ್ಞಾನಿಕವಾಗಿ ಬಳಸೋದು ಒಂದು ಅದ್ರ ಕೂಡ ಎಚ್ಚರಿಕೆ ಇದೆ. ಸೊ ಹಾಗಾಗಿ ಇದರಲ್ಲಿ ಸಿಕ್ಕಾಪಟ್ಟೆ ತಪ್ಪು ತಿಳುವಳಿಕೆಗಳು, ವೈಭವೀಕರಣ ಇದೆಲ್ಲ ಇರೋದ್ರಿಂದ ಸರ್ಕಾರದ ಉದ್ದೇಶಗಳೇನು ಅಂತ ಜನ ತಪ್ಪು ತಿಳ್ಕೊತೊಂಡ್ಬಿಡ್ತಾರೆ. ಸೊ ಅಂದ್ರೆ ಇದನ್ನ ಒಂದು ಶಾಲೆ- ಬ್ರಾಡ್ ಬೇಸ್ಡ್ ಚರ್ಚೆಯಾಗಿ ಮೊದಲು ರೂಪಿಸ್ಕೊಂಡು ಎಲ್ಲರೂ ಒಪ್ಪಿಗೆಯಿಂದ ಹೋಗ್ಬೇಕು. ಎಲ್ಲರೂ ಒಪ್ತಾರೆ ಅಂತಲ್ಲ, ಎಚ್ಚರಿಕೆಗಳು ಎಲ್ಲ ಇರ್ಬೋದು. ಬಟ್ ನೀವು ಪೇರೆಂಟ್ಸ್ ನಂಬಿಕೆ ತಗೊಳ್ದೆ ಹೋದ್ರೆ ಅವ್ರ ನಾಳೆ ಇದನ್ನ ವಿರೋಧಿಸ್ಬೋದು. ಹೌದು ಹೌದು. ಅಲ್ಲ ನಾನು ಅಲ್ಲಿಗೆ ಇದು ಬಹಳ ಸೂಕ್ಷ್ಮವಾದ ವಿಚಾರ. ಇದು ನಿಮಗೆ ಸಿಇಟಿ ತರಬೇತಿ ಕೊಟ್ಟಂಗಲ್ಲ ಇದು. ಆ ಸೊ ಪ್ರಶ್ನೆ ಆದ್ರಿಂದ ನಾನು ಹೇಳುದು ಸರ್ಕಾರ ಸ್ವಲ್ಪ ನಿಧಾನವಾಗಿ ಮುಂದಿನ ವರ್ಷ ಮಾಡಿದ್ರೂ ಪರವಾಗಿಲ್ಲ, ಇದನ್ನ ಒಂದು ಅಭಿಯಾನವನ್ನಾಗಿ ಮಾಡಿ ಚರ್ಚೆಗಳನ್ನು ಹುಟ್ಟಾಕಿ ಅಭಿಪ್ರಾಯಗಳನ್ನು ಕರೆದು ಒಂದು ಓಪನ್ ಡಿಸ್ಕಷನ್ ಮಾಡಿದ್ರೆ ಹೆಚ್ಚಿನ ಜನರಿಗೆ ಅದು ಅದರ ಅಪನಂಬಿಕೆ ಹೋದ್ಮೇಲೆ ಪೇರೆಂಟ್ಸ್ ಒಪ್ಕೋತಾರೆ. ಎಸ್ ಪೇರೆಂಟ್ಸ್ ವಿರೋಧಿಸಿದ್ರೆ ನೀವ್ ಹತ್ರ ಕ್ಲಾಸ್ ಬೇಡ ಅಂತಂದ್ರೆ ಪ್ರೈವೇಟ್ ಸ್ಕೂಲ್ ಅವ್ರು ಕೊಡಕ್ ಆಗಲ್ಲ. ಎಸ್ ಅಲ್ಲ ಸರ್ಕಾರಿ ಶಾಲೆ ನೀವು ಕೊಟ್ಟಿದ್ದೀವಿ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದು. ತಪ್ಪು ತಿಳ್ಕೊಬೇಡಿ, ನಾನು ಸರ್ಕಾರಿ ಶಾಲೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಬಟ್ ಅವರಿಗೆ ಮಕ್ಕಳ ಜೊತೆ ಮಾತಾಡೋರು, ತರಬೇತಿ ಕೊಡೋರು ಸಿದ್ಧ ಇಲ್ಲದೆ ಇರೋರು ಬಂದಾಗ ಅವ್ರು ಏನೋ ಹೇಳಿ ಹೋಗ್ತಾರೆ, ಇವ್ರಿಗೆ ಒಟ್ಟು ಈ ತರದ್ದು ಆಗಿದೆ ಅಂತ ಒಂದು ರಿಪೋರ್ಟ್ ಬರೀತಾರೆ. ಒಂದು ವಿಷಯ, ಸೊ ಹಾಗಾಗಿ ಇದರಿಂದ ವ್ಯವಸ್ಥಿತವಾಗಿ ಉಪಯೋಗ ಆಗಲ್ಲ. ವಸಂತ್, ನೀವು ಹೀಗೆ ಆಪ್ತ ಸಮಾಲೋಚನೆ ಮಾಡುವಂತ ಸಂದರ್ಭದಲ್ಲಿ ಈಗ ಪೇರೆಂಟ್ಸು ಬರ್ತಾರೆ ಜೊತೆಗೆ. ಪೇರೆಂಟ್ಸ್ ಎದುರುಗಡೆ ಏನು ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ನಿಮ್ಗೆ ಸೂಚನೆ ಕೊಡ್ತಾರೆ ಅಥವಾ ಹೇಳಲಿಕ್ಕಾಗದೆ ಕೊರಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಪೇರೆಂಟ್ಸ್ ಅವರ ರಿಯಾಕ್ಷನ್ ಹೇಗಿರುತ್ತೆ ನಿಮಗೆ? ಇಲ್ಲ ನೀವು ಹೊರಗೋಗಿ ಅಂತ ಹೇಳಿ ನೀವು ಹೇಳ್ತೀರಾ ಅಥವಾ ಯಾವ ತರ ಅದು? ಇಲ್ಲ, ಸುಮಾರಾಗಿ ನಾನು ಕೆಲವು ನನ್ನ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇಟ್ಕೊಂಡಿದ್ದೀನಿ. ನಾನು 18 ವರ್ಷದ ಒಳಗಡೆ ಮಕ್ಕಳು ಬಂದ್ರೆ ಇಂಥ ವಿಷಯ ಅಂತ ಗೊತ್ತಾದ್ರೆ ನಿಮ್ಮ ಒಬ್ಬರ ಹತ್ರ ಮಾತಾಡಕ್ ಆಗಲ್ಲ, ಈ ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತೀನಿ. ಓಕೆ, ಆಮೇಲೆ ಪೇರೆಂಟ್ಸ್ ಒಪ್ಪಿಗೆ ಇದ್ರೆ ಅವ್ರು ಪ್ರೈವೇಟ್ ಆಗಿ ಮಾತಾಡ್ತೀನಿ. ಓಕೆ, ನಾನು ಅವ್ರಿಗೆ ಹೇಳ್ತೀನಿ, ನಾನು ಪೇರೆಂಟ್ಸ್ ಫಸ್ಟ್ ನಂಬಿಕೆ ಹುಟ್ಟಿಸ್ತೀನಿ. ನಾನು ಅವರಿಗೆ ಅವ್ನಿಗೇನ್ ಹಿಂಜರಿಕೆಗಳಿದೆ, ಈಗ ಮಾಸ್ಟರ್ ಬೇಷನ್ ಬಗ್ಗೆ ಅವ್ನಿಗೆ ಹಿಂಜರಿಕೆ ಇದ್ರೆ, ಈ ತರದ್ದು ಅವ್ನಿಗೆ ತಪ್ಪು ಕಲ್ಪನೆಗಳಿದ್ರೆ ನಾನು ಹೋಗ್ಲಾಡಿಸ್ತೀನಿ, ಪ್ರೈವೇಟ್ ಆಗಿ ಮಾತಾಡಕ್ ಕೊಡಿ, ನಿಮ್ಮ ಎದುರುಗಡೆ ಅವ್ನು ಓಪನ್ ಆಗಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ 18 ವರ್ಷದ ಒಳಗಡೆ ನನಗೆ ಕಾನೂನಿನ ಮಿತಿಗಳು ಇರುತ್ತೆ. ನಾನೇನೋ ತಪ್ಪು ಹೇಳ್ದೆ ಆಮೇಲೆ ಅದು ನನ್ನ ಕಾನೂನಿನ ಜವಾಬ್ದಾರಿಗಳು ಬಂದ್ಬಿಡುತ್ತೆ. 18-20 ವರ್ಷದ ಮೇಲ್ಗಡೆ ಅವರಾದ್ರೆ ಅವರ ಪ್ರಬುದ್ಧತೆಯನ್ನು ನೋಡಿ ಮಾತಾಡ್ಬೋದು. ಯಾಕಂದ್ರೆ ಇತ್ತೀಚೆಗೆ ಒಬ್ರು ಹೈಸ್ಕೂಲ್ ಶಾಲಾ ಶಿಕ್ಷಕರು ಬಂದ್ರು. ಅವರು ನನ್ನ ಮಗಳು ಮೆಚೂರ್ ಆಗಿದ್ದಾಳೆ ಸರ್, ಅವ್ರ ಬಗ್ಗೆ ಅವಳಿಗೆಲ್ಲ ಹೇಳ್ಬೇಕು, ಸ್ವಲ್ಪ ಕರ್ಕೊಂಡ್ ಬರ್ತೀನಿ ಅಂದ್ರು. ನಾನು ಹೇಳ್ದೆ, ಅವಳೊಬ್ಳ ಹತ್ರ ನಾನು ಮಾತಾಡೋದು ಕಷ್ಟ, ನೀವು ಕುತ್ಕೊಳ್ಳಿ ಎದುರುಗಡೆ ಅಂತ ಹೇಳ್ದೆ. ಸೊ ಇಬ್ಬರನ್ನೂ ಕೂರಿಸ್ಕೊಂಡು ಯಾರಿಗೂ ಮುಜುಗರ ಆಗದೆ ಇರೋ ತರ 2 ಗಂಟೆ ಎಲ್ಲವನ್ನು ವೈಜ್ಞಾನಿಕವಾಗಿ ಹೇಳ್ತಾ ಹೋದಾಗೆ ಆ ಹುಡುಗಿಯ ಮುಖದಲ್ಲಿದ್ದ ಒಂದು ಸಮಾಧಾನ, ಪೇರೆಂಟ್ಸಿಗೂ ಸಮಾಧಾನ ಆಯ್ತು. ಒಂದ್ 2 ವರ್ಷ ಬಿಟ್ಟು ಮತ್ತೆ ಬರ್ತೀವಿ ಅಂತ ಹೇಳೋದ್ರು. ಸೊ ಅಂತಂದ್ರೆ ಇದು ನಾವು ಅವರ ಏಜು, ಅವರ ಈಗಿರೋ ನಾಲೆಡ್ಜು ಎಲ್ಲದನ್ನು ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ನಿರಂಜನಾರಾಧ್ಯ ಅವರೇ, ಏಕರೂಪದ ಪಠ್ಯ ಕೂಡ ಇಲ್ಲಿ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಶಾಲೆಗಳಲ್ಲಿ ನಾವು ಇದನ್ನ ಮಾಡ್ಬೇಕು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಇಂಡಿವಿಜುವಲ್ ಕೇಸಸ್ ಒಂದೊಂದ್ ತರ ಇರುತ್ತೆ. ಅಷ್ಟೂ ಮಂದಿಯ ಒಂದು ಗ್ರಾಸ್ಪಿಂಗ್ ಪವರ್ ಬೇರೆ ತರ ಇರುತ್ತೆ, ತಿಳುವಳಿಕೆಯ ಮಟ್ಟ ಬೇರೆ ತರ ಇರುತ್ತೆ, ಇನ್ಫಾರ್ಮೇಶನ್ ಇನ್ಪುಟ್ ಬಹಳ ವ್ಯತ್ಯಾಸಗಳಿರ್ತವೆ. ಇಲ್ಲಿ ಪೇರೆಂಟ್ಸ್ಗೆ ನೀವು ಒಂದು ಮೊದಲು ಕೌನ್ಸಿಲಿಂಗ್ ಮಾಡುವಂಥದ್ದು ಎಲ್ಲ ಶಾಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ಆದ್ರೆ, ಸಹಜವಾಗಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಮುಖಂಡರು ಅಂತ ಇರ್ತಾರೆ, ಧಾರ್ಮಿಕ ಮತ್ತು ಸಾಮಾಜಿಕ ಮುಖಂಡರು ಅಂತ. ಇವರ ಅಪ್ಪನ ಕೇಳದೆ ಏನೂ ಆಗೋದಿಲ್ಲ. ಈಗ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಇರುತ್ತೆ, ಇನ್ನೊಂದಿರುತ್ತೆ, ಒಂದೊಂದು ಊರಲ್ಲಿ ಒಂದೊಂದು ತರದ ಪದ್ಧತಿ ಇರುತ್ತೆ. ಈ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಸುಲಭವಾಗಿ ನೀವು ಜಾರಿಗೊಳಿಸಬಹುದಾದಂತಹ ಒಂದು ಪಠ್ಯವನ್ನ ಒಂದು ಹಳ್ಳಿಗಾಡಲ್ಲಿ ಅಥವಾ ಒಂದು ಯಾವುದೋ ದೂರದ ತಾಲೂಕಿನ ಪ್ರದೇಶಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಹೇಗೆ ಸರ್ಕಾರ ಎದುರಿಸಬಹುದು ಇದನ್ನ, ಈ ಸಮಸ್ಯೆಯನ್ನ? ಲನೀಫ್, ಇದು ಬಹಳ ಸೂಕ್ಷ್ಮವಾದಂತ ವಿಚಾರ. ಈಗ ವಸಂತ್ ಅವರು ಒಂದು ಮಾತು ಹೇಳಿದ್ರು, ಆದ್ರೆ ಇವತ್ತಿನ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಏನಿದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗಳು ಮಕ್ಕಳಿಗೆ ಅತ್ಯಂತ ಒಂದು ಪ್ರೈವೇಟ್ ಲೈಫ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ರೈಟ್ ಅನ್ನ ಕೊಟ್ಟಿದೆ. ಈಗ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ನೀವು ತೆಗೆದುಕೊಂಡ್ರೆ, ನೀವು ಮಕ್ಕಳ ಗೌಪ್ಯತೆಯನ್ನ ಬಹಿರಂಗಗೊಳಿಸೋ ಆಗಿಲ್ಲ. ಮಕ್ಕಳಿಗೂ ಕೂಡ ಗೌಪ್ಯತೆ ಇದೆ. ಮಕ್ಕಳು ಕೂಡ ತಮ್ಮ ವಿಚಾರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಒಂದು ಮೂಲಭೂತವಾದ ಹಕ್ಕು. ರೈಟ್ ಟು ಪಾರ್ಟಿಸಿಪೇಷನ್ ಅಂಡ್ ರೈಟ್ ಟು ಎಕ್ಸ್ಪ್ರೆಸ್ ಇಸ್ ಎ ಫಂಡಮೆಂಟಲ್ ರೈಟ್.
ಸೊ ಅದನ್ನ ನಾವೆಲ್ಲೋ ಒಂದ್ ಕಡೆ ಬಹಳ ಮುಖ್ಯವಾಗಿ ಗೌರವಿಸ್ಬೇಕಾಗತ್ತೆ. ಮಕ್ಕಳ ಜೊತೆ ಮಾತಾಡುವಾಗ ಮಕ್ಕಳಿಗೆ ಅರ್ಥ ಆಗ್ತಕ್ಕಂತ ಭಾಷೆಯಲ್ಲಿ ನಾವು ಮಾತಾಡ್ಬೇಕೆ ಹೊರತು ನಮ್ಮ ಏನು ಒಂದು ಅಡಲ್ಟ್ ಡಾಮಿನೆನ್ಸ್ ಏನಿದೆ, ನಮ್ಮ ಅಧಿಕಾರಯುತ ಅಥವಾ ಇದು, ಅದನ್ನ ನಾವು ಇಲ್ಲಿ ಚಲಾಯಿಸ್ಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2, ನೇರ ನಿಮ್ ಪ್ರಶ್ನೆಗೆ ಬರೋದಾದ್ರೆ, ಮೊದಲು ಎಲ್ಲಾ ಶಾಲೆಗಳಲ್ಲೂ ಒಂದ್ ರೀತಿಯ ಯೂನಿವರ್ಸಲ್ ಮಾಹಿತಿ ಅಂತೂ ಹೋಗ್ಬೇಕು. ಈ ಯೂನಿವರ್ಸಲ್ ಮಾಹಿತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಮಕ್ಕಳು ಓಪನ್ ಅಪ್ ಆಗ್ತಾರೆ. ಓಪನ್ ಅಪ್ ಆದಾಗ ಬಹುಶಃ ಅವರಿಗೆ ಒಂದು ರೀತಿಯ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಇಷ್ಟು ದಿನ ಮಾಹಿತಿ ಇರಲಿಲ್ಲ. ಮಾಹಿತಿ ಗೊತ್ತಾದ ಮೇಲೆ ಅವರು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಏನು ಹೇಗೆ ಅಂತ ಹೇಳಲಿಕ್ಕೆ ಬಂದಾಗ ಪ್ರತಿ ಶಾಲೆನಲ್ಲೂ ಒಂದು ಕೌನ್ಸಿಲಿಂಗ್ ಯೂನಿಟ್ ಇರ್ಬೇಕಾಗತ್ತೆ. ಇನ್ಫ್ಯಾಕ್ಟ್ NCERT ಬಹಳ ವರ್ಷಗಳ ಹಿಂದೆನೆ ಇದನ್ನ ಹೇಳಿದೆ. ಕೌನ್ಸಿಲಿಂಗ್ ಯೂನಿಟ್ ಇಸ್ ನಾಟ್ ಓನ್ಲಿ ಫಾರ್ ದಿಸ್. ಈವನ್ ಅವ್ರಿಗೆ ಶಿಕ್ಷಣದಲ್ಲಿ ಬರ್ತಕ್ಕಂಥ ಆತಂಕಗಳು, ಭಯ, ಅಲ್ಲಿನ ಒಂದು ರೀತಿಯ ಸ್ಟ್ರೆಸ್ಸು, ಅವೆಲ್ಲವನ್ನ ನಿವಾರಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಏನು ಕೌನ್ಸಿಲಿಂಗ್ ಯೂನಿಟ್ ಬೇಕಾಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಮೊದಲ ಹೆಜ್ಜೆಯಾಗಿ ಸಾರ್ವತ್ರಿಕವಾಗಿ ಕೆಲವು ಮಾಹಿತಿಗಳನ್ನ ಹೇಳ್ತಕ್ಕಂಥದ್ದು. ಈಗಾಗಲೇ ನಾವೇನ್ ಹೇಳಿದ್ವಲ್ಲ, ಈ ವಾಟ್ಸಪ್ ಯೂನಿವರ್ಸಿಟಿ ಮತ್ತೆ ಗೂಗಲ್ ಅಲ್ಲಿ ಸಿಗೋದು ಎಲ್ಲವೂ ಕೂಡ ಎಲ್ಲವೂ 100ಕ್ಕೆ 100 ಸತ್ಯವಾದಂತ ಮಾಹಿತಿ ಅಲ್ಲ. ಅದೇನೋ ಆ ಮಾಹಿತಿಯನ್ನ ಆಧರಿಸಿ ಎಷ್ಟೋ ಮಕ್ಕಳು ತಪ್ಪು ಮಾಡಿದಂತ ಅನೇಕ ಘಟನೆಗಳಿದಾವೆ. ಬಹುಶಃ ಸರಿಯಾದಂತ ರೈಟ್ ಇನ್ಫಾರ್ಮೇಶನ್ ಅನ್ನ ಕೊಡೋದ್ರಿಂದ ಅವರು ತಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಮತ್ತು ಇಂಥ ವಿಷಯದಲ್ಲಿ ಅಂತಹ ತೀರ್ಮಾನಗಳು ಬಹಳ ಮುಖ್ಯ. ಇಡೀ ಜೀವನದ ಗತಿಯನ್ನೇ ಬದಲಾಯಿಸ್ತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಮಕ್ಕಳಿಗೆ ಪೂರ್ಣವಾದ ಮಾಹಿತಿ ಇದ್ದಲ್ಲಿ ಅವರು ಅದಕ್ಕೆ ಬೇಕು ಬೇಡ ಅಥವಾ ಏನು ಹೇಗೆ ಅವೆಲ್ಲವನ್ನ ವಿಶ್ಲೇಷಣೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಮಾಹಿತಿನೇ ಇಲ್ಲದೆ ಇದ್ರೆ ಒಂದು ಸಾರಿ ತಪ್ಪು ತೀರ್ಮಾನವನ್ನ ತೆಗೆದುಕೊಂಡ್ರೆ ಆ ತೀರ್ಮಾನವನ್ನ ಮತ್ತೆ ನಾವು ರಿವರ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ರಮೇಣವಾಗಿ ಏನಾಗ್ಬೇಕು ಅಂದ್ರೆ ಪ್ರತಿ ಶಾಲೆಯಲ್ಲೂ ಒಂದು ಆಪ್ತ ಸಮಾಲೋಚನಾ ಘಟಕ ಇರಬೇಕು. ಸಚಿವರು ಹೇಳಿದ್ದಾರೆ ಇದನ್ನು. ದಿ ಗವರ್ಮೆಂಟ್ ವಿಲ್ ಆಲ್ಸೋ ಸೆಟ್ ಅಪ್ ಕೌನ್ಸಿಲಿಂಗ್ ಕಮಿಟೀಸ್ ಇನ್ ಕಾಲೇಜಸ್ ಅಂತ ಹೇಳಿದ್ದಾರೆ. Women lecturer will be appointed as nodal officer to enable girl students to discuss their problems freely ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸಚಿವರ ಒಂದು ಈ ಏನು ಇವರು ವಿಧಾನಸಭೆಯಲ್ಲಿ ಹೇಳಿದಾರಲ್ಲ, ಇದು ಸ್ವಲ್ಪ ಬಹಳ ಸಿದ್ಧತೆಯೊಂದಿಗೆ ಅವರು ಮಾತಾಡಿದ್ದಾರೆ ಅವರು. ಆಮೇಲೆ ಲೋಕಲ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ವಿಲ್ ಗಿವ್ ಮಂತ್ಲಿ ಓರಿಯೆಂಟೇಷನ್ ಅಬೌಟ್ ಹೈಜೀನ್, ಕಂಟೇಜಿಯಸ್ ಡಿಸೀಸಸ್ ಅಂಡ್ ಇಲ್ ಎಫೆಕ್ಟ್ ಆಫ್ ಡ್ರಗ್ ಅಬ್ಯೂಸ್ ಆಸ್ ಪಾರ್ಟ್ ಆಫ್ ಹೆಲ್ತ್ ಎಜುಕೇಶನ್ ಅಂತ ಅವರು ತಮ್ಮ ಉತ್ತರದಲ್ಲಿ ಕೂಡ ಹೇಳಿದ್ದಾರೆ ಸಚಿವರು. ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಇಲ್ಲಿ ನಡಹಳ್ಳಿ ವಸಂತ್ ಅವರೇ, ಈಗ 8ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೆ ಅಂತೇಳಿ ಅವ್ರು ಹೇಳಿದ್ದಾರೆ. ಅಂದ್ರೆ ಹೈಸ್ಕೂಲ್ ಮತ್ತು PUC ಅಂತ ಹೇಳ್ಬಿಟ್ಟು, ಈ ಹೈಸ್ಕೂಲಿಗೆ ಬೇರೆಗೆ PUCಗೆ ಬೇರೆ ಅನ್ನುವ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿ ಸರ್ಕಾರ ಅದೇನು ಸರ್ಕಾರದ ಇದ್ರಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗ ಎಲ್ಲಾ ಕಡೆ ನಾವು ಸೆಕ್ಸುವಾಲಿಟಿ ಎಜುಕೇಶನ್ ಬಂದ್ರೆ ಅದು ಏಜ್ ಅಪ್ರೋಪ್ರಿಯೇಟ್ ಇರಬೇಕು ಅಂತ ಹೇಳ್ತೀವಿ. ಸೊ ಈಗ 8ನೇ ಕ್ಲಾಸಿಗೆ ಶುರು ಮಾಡ್ತೀರಿ ಅಂತಂದ್ರೆ ಎಲ್ಲಿಂದ ಶುರು ಮಾಡ್ತೀರಿ? ಈಗ ಫಸ್ಟ್ ದೇಹದ ಭಾಗಗಳು, ಪ್ರಚೋದನೆ, ದೇಹಗಳ ಗಂಡು ಹೆಣ್ಣು ಹೇಗೆ ಭಿನ್ನು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಯಾಕೆ ಆಗಿರುತ್ತೆ ಅಂತೆಲ್ಲ ಹೇಳ್ಬೇಕಾಗತ್ತೆ. ಆಮೇಲೆ ನಿನ್ನ ಆಕರ್ಷಣೆ ಅಂದ್ರೆ ಏನು, ಅದ್ರ ಹಿಂದ್ಗಡೆ ಹಾರ್ಮೋನ್ ಯಾಕೆ ಕೆಲಸ ಮಾಡುತ್ತೆ, ಅದನ್ನ ನಿಭಾಯಿಸೋದು ಹೇಗೆ ನೀನು ಪ್ರಬುದ್ಧ ಆಗೋವರೆಗೆ. ಅದ್ರ ಮುಂದಿನ ಹಂತದಲ್ಲಿ ನಿಮಗೆ ಈಗ ಲೈಂಗಿಕ ರೋಗಗಳು ಅಥವಾ ಒಂದು ಈಗ ಏನು ತಪ್ಪು ತಿಳುವಳಿಕೆಗಳು, ಆಮೇಲೆ LGBTQ ಬಗ್ಗೆ ಆ ತರದ್ದು ಹಂತವಾಗಿ ಮಕ್ಕಳನ್ನ ಅದಕ್ಕೆ ಎಕ್ಸ್ಪೋಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದ್ರ ವಿಷಯದಲ್ಲಿ ನನಗೆ ಸರ್ಕಾರ ಯಾವ ಸಿದ್ಧತೆ ಮಾಡ್ಕೊಂಡಿದೆ ಅನ್ನೋ ಯಾವ ಮಾಹಿತಿನೂ ಎಲ್ಲೂ ಸಿಗ್ತಾ ಇಲ್ಲ. ಮತ್ತು ಆಮೇಲೆ ಮತ್ತೊಂದು ನನಗನ್ಸೋದು ಬಹಳ ಇಂಪಾರ್ಟೆಂಟ್ ವಿಷಯ, ಶಾಲೆಗಳಲ್ಲಿ ಅವ್ರು ಕೌನ್ಸಿಲಿಂಗ್ ಕಮಿಟಿ ಮಾಡೋ ಉದ್ದೇಶ ಒಳ್ಳೆಯದು. ಆದ್ರೆ ನಿಜವಾಗಿ ಮಕ್ಕಳಿಗೆ ಅಟ್ಲೀಸ್ಟ್ ಎಕ್ಸ್ಪರ್ಟ್ ಕೌನ್ಸಿಲಿಂಗ್ ಅಲ್ಲದೆ ಅವರು ಒಂದು ಪ್ರಾಥಮಿಕವಾದ ಮಕ್ಕಳ ಜೊತೆಗೆ ಮಾತಾಡಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಅವ್ರನ್ನ ನಂಬಿಕೆಗೆ ತಗೊಂಡು ಅವರಿಂದ ಮಾಹಿತಿ ಸಂಗ್ರಹಿಸುವಷ್ಟಾದ್ರೂ ತರಬೇತಿ ಶಿಕ್ಷಕರಿಗೆ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ B.Ed ನಲ್ಲಿ ಎಜುಕೇಶನ್ ಸೈಕಾಲಜಿ ಅಂತ ಹೇಳ್ಕೊಟ್ಟಿರ್ತಾರೆ. ಬಟ್ ಆ B.Ed ಆದವರು ಟೀಚರ್ಸ್ ನನ್ನ ಎದುರಿಗೆ ಬಂದು ಕೂತ್ಕೊಂಡಾಗ ಅವರಿಗೆ ಒಂದು ಸಂವಹನ ಮಾಡುವ ಪ್ರಾಥಮಿಕ ಒಂದು ಇದೇ ಇರಲ್ಲ, ಒಂದು ಅರಿವೇ ಇರಲ್ಲ ಅವರಿಗೆ. ಸೊ ಹಾಗಾಗಿ ಕೌನ್ಸಿಲಿಂಗ್ ಕಮಿಟೀಸ್ ತಯಾರು ಮಾಡೋದ್ರ ಜೊತೆಗೆ ಆ ಕಮಿಟಿ ಅವರಿಗೆ ಅಥವಾ ಅಲ್ಲಿ ಕುತ್ಕೊಂಡು ಮಾತಾಡೋರಿಗೆ ಕೊನೆಯ ಪಕ್ಷ 3 ದಿವಸದಿಂದ 1 ವಾರದ ತರಬೇತಿ ಏರ್ಪಡಿಸ್ಬೇಕಾಗತ್ತೆ.
ಯಾಕಂದ್ರೆ ಇತ್ತೀಚೆಗೆ ಈಗ ಧಾರವಾಡದಲ್ಲಿ ಹೈಯರ್ ಎಜುಕೇಶನ್ ಅಕಾಡೆಮಿ ಇದೆ, ಕಾಲೇಜ್ ಲೆಕ್ಚರ್ಸ್ ಟ್ರೈನಿಂಗ್ ಸೆಂಟರ್, ಅದು ಹೊಸದಾಗಿ ಅಪಾಯಿಂಟ್ ಆಗಿರೋ ಅವ್ರು ನಾನು ಕರೆಸಿದ್ರು. ಅದರಲ್ಲಿ ನಾನು 2 ಸೆಷನ್ 1.5 ಗಂಟೆ 2 ಸೆಷನ್ ತಗೊಂಡಿದ್ದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಬೇರೆ ಬೇರೆ ವಿಷಯಗಳ ಬಗ್ಗೆ. ಅದರಲ್ಲಿ ಒಬ್ಬ ಲೆಕ್ಚರ್ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರು. ಅಂದ್ರೆ ಸರ್, ಈಗ ನನಗೆ ಒಬ್ಬ ಹುಡುಗ ಬಂದು ಅವ್ನ ಈ ತರದ್ದೆಲ್ಲ ಸಮಸ್ಯೆಗಳಿದ್ರೆ ನಾನು ಏನ್ ಮಾಡ್ಬೇಕು ಅವನ ಹತ್ರ ಅಂತ. ಸೊ ಇದನ್ನ ನಾನು 5 ನಿಮಿಷದಲ್ಲಿ ಹೇಗೆ ಹೇಳಿ ಅವ್ರಿಗೆ, ಒಂದು ಪ್ರೈಮರಿಲಿ ಅವನೊಂದು ಅಪ್ರೋಚ್ ಮಾಡೋದು ಹೇಗೆ ಅನ್ನೋದು ಕಲ್ಸೋದಕ್ಕೆ, ಅಂತದನ್ನ ಕಲಿಯೋದಕ್ಕೆ ನಾವು 6 ತಿಂಗಳು 1 ವರ್ಷ ತಗೊಂಡಿದ್ದೀವಿ. ನಾನು ಸೆಂಟರ್ನವರಿಗೆ ಹೈಯರ್ ಎಜುಕೇಶನ್ ಅಕಾಡೆಮಿಗೆ ಹೇಳಿ ಬಂದೆ, ಇದನ್ನ ನೀವು ಏರ್ಪಡಿಸಿ ಲೆಕ್ಚರ್ಗಳಿಗೆ, ಅಟ್ಲೀಸ್ಟ್ 1 ದಿನದ ತರಬೇತಿ. ನಾನೇ ಬರ್ಬೇಕು ಅಂತಿಲ್ಲ, ಯಾರನ್ನಾರು ಕರ್ಸಿ. ಅವ್ರಿಗೆ ಕೌನ್ಸಿಲಿಂಗ್ ಬೇಸಿಕ್ಸ್ ಗೊತ್ತಿರ್ಬೇಕು. ಒಂದು ಅದು ಕುತ್ಕೊಂಡಾಗ ಆ ಕುತ್ಕೊಂಡಿರೋ ಮಾತಾಡ್ತಾ ಇರೋ ವ್ಯಕ್ತಿಗೆ ಅಸಹ್ಯ ಅನ್ಸದೆ ಇರೋ ತರ ಅವನಿಗೆ ಸಂಪರ್ಕ ಬೆಳೆಸೋಕಾಗ್ಬೇಕು ಅವನ ಹತ್ರ. ಸೊ ಇದು ಬಹಳ ಇಂಪಾರ್ಟೆಂಟ್ ಆದ ವಿಷಯ. ಇದ್ರ ಬಗ್ಗೆ ಏನು ನಮ್ಗೇನು ಹೆಚ್ಚಿನ ಮಾಹಿತಿ ಇಲ್ಲ ಸರ್ಕಾರದಿಂದ. ಈಗ ಅಂದ್ರೆ ಸರ್ಕಾರ ಈಗ ಅದು ಸರಿ, ಸರ್ಕಾರನೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿ ಅವ್ರು ಹೇಳಿಲ್ಲ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಹೇಳಿಲ್ಲ. ಆಮೇಲೆ ಈ ನೈತಿಕ ಶಿಕ್ಷಣದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಸಚಿವರು, ಮೋರಲ್ ಎಜುಕೇಶನ್ಗೆ ಸಂಬಂಧಿಸಿ ಶಾಲೆಗಳಲ್ಲಿ ಮೋರಲ್ ಎಜುಕೇಶನ್ ಅನ್ನು ಕೊಡಬೇಕನ್ನುವಂಥದ್ದು ಒಂದು ಕೂಡ ಅವರದ್ದು ಪ್ರಸ್ತಾಪ ಇದೆ ಅಂತ ಹೇಳ್ಬಿಟ್ಟು, ಅದು ಮುಂದಿನ ವರ್ಷದಿಂದಲೇ ಅದನ್ನ ಆರಂಭಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಏನಿದು ಮೋರಲ್ ಎಜುಕೇಶನ್ ಅಂದ್ರೆ ಸರ್ಕಾರದ ಕನ್ಸೆಪ್ಷನ್, ಇದು ಕನ್ಸೆಪ್ಟ್ ಏನಿರ್ಬೋದು, ನಮ್ದು ಏನಿದೆ? ಸರ್ಕಾರದ ಅಥವಾ ಈಗ ಎಲ್ಲರೂ ನೈತಿಕ ಶಿಕ್ಷಣ ಕೊಡ್ಬೇಕು ಅಂತ ಮುಖಂಡರುಗಳು, ಧಾರ್ಮಿಕ ಮುಖಂಡರು ಅವಳು ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ನೀವು ರಾಮನ ಕಥೆ ಅಥವಾ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಹೇಳೋದು ನೈತಿಕ ಆಯ್ತು ಶಿಕ್ಷಣ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಒಂದು ಅನುಭವವನ್ನ ಮಕ್ಕಳಿಗೆ ವರ್ಗಾಯಿಸೋದು ಮುಖ್ಯ, ಮಾಹಿತಿಯನ್ನಲ್ಲ. ನೀವು ಒಳ್ಳೆಯವರಾಗಿ ಅಂತ ಹೇಳಿದ್ರೆ ಅವನ ಒಳಗಡೆ ಇರುವ ಇಂಪಲ್ಸ್ ಅಂತೀವಲ್ವಾ, ಒತ್ತಡ ಬರುತ್ತಲ್ವಾ, ಅದನ್ನ ನಿಭಾಯಿಸೋದು ಹೇಗೆ ಅಂತ ಅವ್ರಿಗೆ ಕಲಿಸ್ಬೇಕಾಗತ್ತೆ. ಸೊ ನನ್ನ ದೃಷ್ಟಿಯಲ್ಲಿ ನೈತಿಕ ಶಿಕ್ಷಣ ಅಂದ್ರೆ ಮಕ್ಕಳಿಗೆ ಒಂದು ಬೇರೆಯದೇ ಆದ ವ್ಯವಸ್ಥೆಯ ಅನುಭವವನ್ನ ಕೊಡ್ಬೇಕಾಗತ್ತೆ, ಬೇರೆಯದೇ ಆದ ಮಾದರಿಗಳನ್ನ ಕೊಡ್ಬೇಕಾಗತ್ತೆ. ನೀವು ಬರೇ ಒಳ್ಳೆ ಯಾರೋ ನೀವು ದೊಡ್ಡವ್ರ ಕಥೆಗಳನ್ನ ಹೇಳಿದ್ರೆ ಅದು ನೈತಿಕ ಶಿಕ್ಷಣ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಅದನ್ನ ಎಲ್ಲರೂ ಓದ್ಬೋದು, ಎಲ್ಲರೂ ಮಕ್ಕಳು. ನೀವು ಆತರ ಆಗಿ ಭಗತ್ ಸಿಂಗ್ ತರ ಆಗಿ ಮತ್ತೊಬ್ಬರ ತರ ಆಗಿ ಭಾಷಣಗಳನ್ನು ಅವರು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರ್ತವ್ರಿಗೆ. ವಿಜ್ಞಾನದ ಸೈನ್ಸ್ ಡೇ ದಿನ ಸಿ.ವಿ. ರಾಮನ್ ಬಗ್ಗೆ 25 ಜನರ ಹತ್ರ ಕೇಳಿ ಕೇಳಿ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಈ ಪ್ರಶ್ನೆ ನಿಮ್ಗೂ ಕೂಡ, ಮುಂದಿನ ವರ್ಷದಿಂದ ಶಾಲೆಗಳಲ್ಲಿ ನೈತಿಕ ಶಿಕ್ಷಣವನ್ನ ಪ್ರತ್ಯೇಕವಾಗಿ ನಾವು ಆರಂಭಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಸಚಿವರು ಹೇಳಿದ್ದಾರೆ. ಏನು ಇರ್ಬೋದು ಇದು ನೈತಿಕ ಶಿಕ್ಷಣ ಅಂದ್ರೆ ನಿಮ್ಮ ಪ್ರಕಾರ ಏನು? ಸರಿ, ನೈತಿಕ ಶಿಕ್ಷಣ ಅಂತಕ್ಕಂಥದ್ದು ಉಪದೇಶ ಮಾಡೋದಲ್ಲ, ಇದು ಬದುಕಿ ತೋರಿಸುವಂಥದ್ದು. ಈಗ ನೀವು ಇಡೀ ನಿಮ್ಮ ಸುತ್ತಮುತ್ತ ಯಾವ ತರದ ಜನರನ್ನ ನೋಡ್ತೀರಿ, ಅದು ಯಾವ ರೀತಿಯ ಒಂದು ನೈತಿಕತೆಯನ್ನ ಮಕ್ಕಳಲ್ಲಿ ತಂದುಕೊಡ್ತದೆ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ನಾವು ಇತ್ತೀಚೆಗೆ ಈ ನೈತಿಕ ಶಿಕ್ಷಣ ಅನ್ನೋ ಬದಲು ಮಾನವೀಯ ಶಿಕ್ಷಣ, ಸಂವಿಧಾನದ ಮೌಲ್ಯಗಳ ಶಿಕ್ಷಣ ಅಂತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನೋ ಒಂದು ಅಭಿಪ್ರಾಯ. ಯಾಕೆಂದ್ರೆ ಈ ನೈತಿಕತೆಯ ಪ್ರಶ್ನೆ ಇದೆಯಲ್ಲ, ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು, ಈಗ ಉದಾಹರಣೆಗೆ ನಿಮ್ಗೆ ಗಾಂಧೀಜಿ ಕತೆ ಗೊತ್ತಿರ್ಬೋದು. ಗಾಂಧೀಜಿ ಒಂದು ಮಗು ಯಾವ್ದೋ ತಾಯಿ ಕರ್ಕೊಂಡು ಹೋಗ್ತಾಳೆ ಗಾಂಧೀಜಿ ಹತ್ರ, ಇವನು ಬಹಳ ಉಪ್ಪು ತಿಂತಾನೆ, ನೀವು ಉಪ್ಪು ತಿನ್ಬಾರ್ದು ಅಂತ ಹೇಳ್ಬೇಕು ಇವನಿಗೆ ಅಂತ. ಗಾಂಧೀಜಿ 2 ದಿನ ಸಮಯ ಕೇಳ್ತಾರೆ. ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ, ಇವಳು ಉಪ್ಪು ತಿನ್ಬಾರ್ದು ಅಂತ ಹೇಳೋದಕ್ಕೆ ಗಾಂಧೀಜಿ ಯಾಕೆ 2 ದಿನ ಸಮಯ ಕೇಳ್ತಾರೆ ಅಂತ. ಗಾಂಧೀಜಿ 2 ದಿನ ಉಪ್ಪು ತಿನ್ನೋದನ್ನ ಕಡಿಮೆ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿದ ನಂತರ 3ನೇ ದಿನ ಆ ಮಗುಗೆ, ನೋಡಪ್ಪ ಉಪ್ಪು ತಿನ್ಬೇಡ, ಉಪ್ಪು ತಿನ್ನೋದು ಬಹಳ ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಹೇಳಿದ್ರಂತೆ. ಅಂದ್ರೆ ಇಲ್ಲಿ ನೈತಿಕತೆಯ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ, ನಿಮಗೇನೆ ಕನಿಷ್ಠ ನೈತಿಕತೆ, ಕನಿಷ್ಠ ಮೌಲ್ಯಗಳು, ಕನಿಷ್ಠ ಆದರ್ಶಗಳಿಲ್ಲ ಅಂದ್ರೆ ನೀವು ಮಕ್ಕಳಿಗೆ ಏನ್ ನೈತಿಕತೆ ಹೇಳ್ಕೊಡ್ತೀರಿ? ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ನೈತಿಕ ಶಿಕ್ಷಣ ಅಂತ ಹೇಳುವಾಗ ನಾವು ಹಿರಿಯರು ಅಥವಾ ಏನ್ ಅಡಲ್ಟ್ಸ್ ಇದೀವಿ, ನಾವು ಮಕ್ಕಳಿಗೆ ಬುದ್ಧಿ ಹೇಳೋದು ಅಂತ ತಿಳ್ಕೊಬಾರ್ದು. ನಾವು ಕೂಡ ಒಂದು ಆದರ್ಶವಾಗಿ, ಒಂದು ಆದರ್ಶದ ಬದುಕನ್ನ ರೂಢಿಸ್ಕೊಂಡಾಗ ಮಾತ್ರ ಮಕ್ಕಳು ಈ ನೈತಿಕತೆ ಅನ್ನೋದು ಒಂದು ರೀತಿ ಅನುಕರಣೆ. ನೀನು ಬಹಳ ಸರಳವಾಗಿರೋದನ್ನ ಕಲ್ತ್ರೆ ನಾನು ಬಹಳ ಸರಳವಾಗಿರೋದನ್ನ ಕಲ್ತೀನಿ. ನೀವು ಬೇಕಾದ್ರೆ ಫ್ಯಾಮಿಲಿಗಳಲ್ಲಿ ನೋಡಿ, ಅತ್ಯಂತ ತಂದೆ ತಾಯಿಗಳು ಎಷ್ಟು ಒಂದು ಸರಳವಾದಂತ ಒಂದು ಪ್ರಾಮಾಣಿಕ ಬದುಕನ್ನ ಬದುಕಿರ್ತಾರೋ, ಮಕ್ಕಳು ಅದನ್ನ ಬೇಗ ಅನುಕರಣೆ ಮಾಡ್ತಾರೆ, ಬೇಗ ಅದನ್ನ ರೂಢಿಸ್ಕೊಳ್ತಾರೆ. ಆ ಗುಣಗಳಲ್ಲಿ ಅವರಲ್ಲಿ ತಾನೇ ಬರುತ್ತೆ. ಹಾಗಾಗಿ ನೈತಿಕ, ಈಗಾಗಲೇ ಒಂದು ಕರ್ನಾಟಕ ಸರ್ಕಾರ ಒಂದು ಕಾರ್ಯಕ್ರಮನ ಜಾರಿ ಮಾಡಿದೆ ಇಡೀ ರಾಜ್ಯಾದ್ಯಂತ, ನಾವು ಮನುಷ್ಯರು ಅಂತ.
ನಾವು ಮನುಜರು ಭಾಗವಾಗಿ ಕೂಡ ನಾವು ಅದನ್ನೇ ಹೇಳ್ಕೊಡ್ತಿದ್ದೀವಿ. ನೈತಿಕ ಶಿಕ್ಷಣ, ಸಂವಿಧಾನದ ಮೌಲ್ಯಗಳು, ಮಾನವೀಯತೆ, ಶಾಂತಿಯುತ ಸಹಬಾಳ್ವೆ, ಸಾಮರಸ್ಯ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಬಂಧುತ್ವ, ಇವೆಲ್ಲವನ್ನ ಹೇಳ್ಕೊಡ್ತಿದ್ದೀವಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡುವಾಗ ಒಂದ್ ರೀತಿ ಅದು ಏನು ಜಾಳಾಗಿರಬಾರ್ದು. ನನ್ನಲ್ಲಿ ನೈತಿಕತೆನೇ ಇಲ್ಲ, ನಾನೊಂದು ನೈತಿಕತೆ ಶಿಕ್ಷಣ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬಹಳ ಆಶ್ಚರ್ಯ ಅನ್ಸುತ್ತೆ. ಮತ್ತೆ ಇದನ್ನ ಮಾಡ್ತಕ್ಕಂಥವ್ರು ಕನಿಷ್ಠ ಆ ಮಟ್ಟಕ್ಕೆ ಮಕ್ಕಳಿಗೆ ಕಾಣಿಸ್ಬೇಕು ಅವರ ನೈತಿಕ ಮೌಲ್ಯಗಳು. ಈಗ ಉದಾಹರಣೆಗೆ ನೀನು ನಿನ್ನ ಶಾಲೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕ ದಿನ ತನ್ನ ಶಾಲೆಯನ್ನ, ತನ್ನ ತರಗತಿ ಕೋಣೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತಾನೆ ಅನ್ನೋದನ್ನ ಮಕ್ಕಳು ನೋಡ್ತಾರೆ, ಮಕ್ಕಳು ನೋಡಿ ಕಲಿತಾರೆ. ಸೊ ಇದು ಅನುಕರಣೀಯ ನನ್ನ ಪ್ರಕಾರ. ಇದೊಂದು ಪಾಠ ಬೋಧನೆ ಅನ್ನೋದಕ್ಕಿಂತಲೂ ಈ ಮೌಲ್ಯಗಳು ಹೇಗೆ ಬೇರೆಯವರು ಅದನ್ನ ಪಾಲಿಸ್ತಾರೆ ಅದನ್ನ ಮಕ್ಕಳು ಬಹಳ ಬೇಗ ಕಲಿತು ಅನುಕರಣೆ ಮಾಡ್ತಾರೆ. ಹಾಗಾಗಿ ಇದಕ್ಕೆಲ್ಲ ಸಿದ್ಧತೆ ಬೇಕು. ಇದೆಲ್ಲ ಮಾಡ್ಲಿಕ್ಕೂ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಬೇಕು. ಮೊದಲು ನೈತಿಕ ಮೌಲ್ಯಗಳು ಅಂದ್ರೆ ಏನು ಅಂತ, ಯಾಕಂದ್ರೆ ಒಂದೊಂದ್ಸಾರಿ ಇದು ದಾರಿ ತಪ್ಪಿಡುತ್ತೆ. ನಮ್ಮ ನೈತಿಕ ಮೌಲ್ಯಗಳೇ ಬೇರೆ, ಬೇರೆಯವ್ರು ಹೇಳ್ತಕ್ಕಂಥ ನೈತಿಕ ಮೌಲ್ಯಗಳೇ ಅನೇಕ ಸಂದರ್ಭಗಳಲ್ಲಿ ನಾವು ಮೈಥಾಲಜಿಯಿಂದ ಬೇರೆ ಬೇರೆ ಕಡೆಯಿಂದ ನೈತಿಕ ಮೌಲ್ಯಗಳನ್ನ ತೆಗೆದುಕೊಂಡಾಗ ಅದು ಎಲ್ಲೋ ಒಂದ್ ರೀತಿ ಸಂಘರ್ಷಕ್ಕೆ, ವಿವಾದಕ್ಕೆ ಒಳ ಮಾಡಿಕೊಡುತ್ತೆ. ಹಾಗಾಗಿ ಸಾರ್ವತ್ರಿಕವಾದ ಮಾನವೀಯ ಮೌಲ್ಯಗಳನ್ನ, ಸಂವಿಧಾನದಲ್ಲಿ ನಾವು ಒಪ್ಪಿರ್ತಕ್ಕಂಥ ಸಾಂವಿಧಾನಿಕ ಮೌಲ್ಯಗಳೇನಿದಾವೆ, ಸಹಬಾಳ್ವೆ ಇಸ್ ಏನೋ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಬಂಧುತ್ವ, ವ್ಯಕ್ತಿ ಗೌರವ, ಇವೆಲ್ಲವೂ ಕೂಡ ಒಂದ್ ರೀತಿಯ ನೈತಿಕ ಮೌಲ್ಯಗಳಾಗ್ತವೆ. ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ಬೇಕಾಗತ್ತೆ. ಖಂಡಿತ ಇವತ್ತಿನ ಸಂದರ್ಭದಲ್ಲಿ ಮಾನವೀಯ ಶಿಕ್ಷಣ ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಇಡೀ ಸಮಾಜವನ್ನೇ ನಾವು ಒಂದ್ ರೀತಿ ಒಡೆದಾಳ್ತಕ್ಕಂಥ, ಮತ್ತೆ ಒಂದು ಜಾತಿ ಇನ್ನೊಂದು ಜಾತಿ ಮದುವೆ ದೇಶವನ್ನ ಬಿತ್ತತಕ್ಕಂಥ ನಮ್ಮ ನಂಬಿಕೆಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಈಗ ಕರ್ನಾಟಕದಲ್ಲಿ ಆದಂತ ಘಟನೆಗಳನ್ನ ನೀವು ಕೆಲವನ್ನ ನೆನ್ಸ್ಕೊಂಡ್ರೆ ನಾವು ಬಹಳ ಒಂದ್ ರೀತಿ ಭಯ ಆಗುತ್ತೆ. ಅವನು ಯಾರೋ ವ್ಯಾಪಾರ ಮಾಡೋನ್ನ ಹೋಗಿ ನಾವು ಅವನಿಗೆ ಹಿಡ್ಕೊಂಡು ಒಡೆದು ನೀನು ಇಲ್ಲಿ ವ್ಯಾಪಾರ ಮಾಡಬಾರ್ದು, ಅಥವಾ ಈ ರೀತಿ ನೀನು ಬೋರ್ಡ್ ಹಾಕ್ಬೇಕು, ನಿನ್ನ ಹೆಸರು ಹಾಕಿ, ಈ ತರದ ಮೌಲ್ಯಗಳನ್ನ ನಾವು ನೋಡ್ತಾ ಇದ್ರೆ ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಬಂಧುತ್ವ ಅನ್ನೋದಕ್ಕೆ ಏನಾದ್ರೂ ಬೆಲೆ ಇದೆಯಾ? ಸಾಮರಸ್ಯ ಅನ್ನೋಕೆ ಏನಾದ್ರೂ ಬೆಲೆ ಇದೆಯಾ? ಇವೆಲ್ಲವೂ ಇದಾವೆ. ಹಾಗಾಗಿ ನಾವು ಇದನ್ನ ಸ್ವಲ್ಪ ವಿಸ್ತೃತವಾಗಿ ಆಲೋಚನೆ ಮಾಡಿ ಯಾವ ಈಗಾಗಲೇ ಅವ್ರು ಹೇಳ್ದಂಗೆ ಏಜ್ ಅಪ್ರೋಪ್ರಿಯೇಟ್, ಗ್ರೇಡ್ ಅಪ್ರೋಪ್ರಿಯೇಟ್ ಅಂತ ಇರುತ್ತೆ ನಮ್ಮಲ್ಲಿ, ಏನೋ ಪೆಡಗಾಜಿಕಲಿ. ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ, ಯಾವ ತರಗತಿಯ ಮಕ್ಕಳಿಗೆ ಯಾವ ರೀತಿಯ ಒಂದು ಮಾನವೀಯ ಮೌಲ್ಯದ ಶಿಕ್ಷಣವನ್ನಾಗ್ಲಿ ಅಥವಾ ಸೆಕ್ಸುಯಾಲಿಟಿ ಎಜುಕೇಶನ್ ಅನ್ನ ಕೊಡ್ಬೇಕು ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ಆ ರೀತಿಯಲ್ಲಿ ನಾವು ಪಠ್ಯಕ್ರಮವನ್ನ ಸಿದ್ಧ ಮಾಡಿ ಅದರ ಆಧಾರದ ಮೇಲೆ ಪಠ್ಯ ವಸ್ತುವನ್ನ ಸಿದ್ಧ ಮಾಡಿ ನಾವು ತರಬೇತಿಗಳನ್ನ ಮಾಡಿ, ಆ ತರಬೇತಿಗಳು ಕೂಡ ಏಕಕಾಲದಲ್ಲಿ ಎಲ್ರಿಗೂ ಒಂದೇ ರೀತಿಯ ಮಾಹಿತಿ ಕೊಡ್ತಕ್ಕಂಥ ರೀತಿಯಲ್ಲಿ ಅದನ್ನ ಸಂಘಟನೆ ಮಾಡಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅವ್ರು ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ, ಆದ್ರೆ ಅಷ್ಟೇ ಸವಾಲಿನ ಕೆಲಸ, ಅಷ್ಟೇ ಸಿದ್ಧತೆ ಮಾಡ್ಕೋಬೇಕಾದಂತ ಕೆಲಸ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಮಧು ಬಂಗಾರಪ್ಪ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾರೆ ಅನ್ನೋದಂತೂ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸುತ್ತೆ. ಮತ್ತು ಅವರ ಅಸೆಂಬ್ಲಿನಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ ಕ್ರಮ ನೋಡಿದ್ರೆ ಸ್ವಲ್ಪ ಪೂರ್ವ ಸಿದ್ಧತೆಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅವರು. ಈಗ ನೀವೇನ್ ಹೇಳಿದ್ರಿ, ಇದುವರೆಗೆ ಈಗಾಗಲೇ ಅದು ಜಾರಿಗೆ ಬರ್ಬೇಕಾಗಿತ್ತು, ಅದು ಮುಂದಕ್ಕೋಯ್ತು, ಈ ತರದಲ್ಲಿ ಹೇಳಿದ್ರಲ್ಲಿ ಏನ್ ಸಿದ್ಧತೆಗಳು ನಡೆದಿತ್ತು ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ತಗೊಂಡೇ ಅವರು ಮಾತಾಡಿದ್ದಾರೆ ಮಧು ಬಂಗಾರಪ್ಪ ಅವರು. ಆದ್ರೆ ಇನ್ನೂ ಕೂಡ ನಾವು ಅಂದ್ರೆ ನಮ್ಮ ಸಮಾಜವನ್ನು ಸಿದ್ಧಗೊಳಿಸಬೇಕು, ನಮ್ಮ ಪೋಷಕರನ್ನ ಸಿದ್ಧಗೊಳಿಸಬೇಕು, ಆಮೇಲೆ ಮಕ್ಕಳನ್ನ ಸಿದ್ಧಗೊಳಿಸುವಂಥದ್ದು, ಆಮೇಲೆ ಟೀಚರ್ಗಳನ್ನ ಸಿದ್ಧಗೊಳಿಸುವಂಥದ್ದು. ಈ 4 ಆಯಾಮ ಬಹಳ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ಆದ್ರೆ ಬಹುಶಃ ನನಗನ್ಸುತ್ತೆ ಪ್ರತಿಪಕ್ಷಗಳ ನಾಯಕರನ್ನು ಕೂಡ, ಪ್ರತಿಪಕ್ಷಗಳ ಮುಖಂಡರನ್ನು ಕೂಡ ಕರೆದು ಇದರಲ್ಲಿ ನೀವೊಂದು ಕಮಿಟಿ ಮಾಡಿದಾಗ ಅವರು ಕೂಡ ಕೂತ್ಕೊಂಡ್ಬಿಟ್ಟು ಒಂದು ಏನ್ ಮಾಡ್ಬೋದು ಅನ್ನೋದನ್ನ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಅಗತ್ಯ ಇದೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಪ್ರತಿಯೊಂದು ವಿಷಯಕ್ಕೂ ಮೂಗು ತೂರಿಸುವಂತಹ ಸ್ಥಳೀಯ ಮುಖಂಡರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಶಾಲೆ ಈ ಧಾರ್ಮಿಕ ಮುಖಂಡರನ್ನು ಕೂಡ ಆ ಲಿಸ್ಟ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಹಿಂದೆ ಮೊಟ್ಟೆ ಕೊಡಕ್ ಹೋದಾಗ ನಾವು ಅವರು ಆ ಸಾತ್ವಿಕ ಆಹಾರ ಬೇರೆ ಬೇರೆ ಏನೇನೋ ಪ್ರಶ್ನೆಗಳನ್ನ ತಂದು ಇಡೀ ಕಾರ್ಯಕ್ರಮನೇ ಒಂದ್ ರೀತಿಯಲ್ಲಿ ದಿಪ್ತಬಿಟ್ಟಿತ್ತು. ಹೌದು, ಆರೋಗ್ಯದ ಪ್ರಶ್ನೆಯನ್ನ ಬಿಟ್ಟು ಬೇರೆ ಧಾರ್ಮಿಕ ಮನೋಭಾವದಿಂದ ಅದನ್ನ ಆಹಾರದ ಇದರಿಂದ ಆಹಾರದ ರಾಜಕೀಯ ಕೂಡ ಅಲ್ಲಿ ಬಂತಲ್ಲಿ ಆ ವಿಷಯದಲ್ಲಿ.
ಆಮೇಲೆ ಸರ್ಕಾರ ಹೇಗೋ ಅದಕ್ಕೆ ಬಾಳೆಹಣ್ಣು ಚಿಕ್ಕಿ ಅಂತೆಲ್ಲ ಹೇಳ್ಬಿಟ್ಟು ಏನೋ ಒಂದು ಮಧ್ಯಮ ದಾರಿಯನ್ನ ಕಂಡುಕೊಳ್ತದೆ. ಆದ್ರೆ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಆ ಮಧ್ಯಮ ದಾರಿ ಕಂಡುಕೊಳ್ಳಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಮಕ್ಕಳ ಸಮಸ್ಯೆನೂ ಒಂದೇ ಆಗಿರ್ತದೆ. ಎಲ್ಲಾ ಮಕ್ಕಳಿಗೂ ಬೇಕಾಗಿರುವಂತಹ ಒಂದು ಇದು ಪ್ರಶ್ನೆಗಳು ತುಂಬಾ ಒಂದೇ ತರದಿರ್ತವೆ. ಹಾಗಾಗಿ ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆಗೆ ನಾವು ಈ ಚರ್ಚೆಯನ್ನ ಶಿಕ್ಷಣ ಸಚಿವರಿಗೆ ಕಳಿಸ್ಕೊಡ್ತೇವೆ. ನಾವು ಅವರ ಗಮನಕ್ಕೆ ತರೋ ವ್ಯವಸ್ಥೆ ಮಾಡ್ತೇವೆ. ನಾನು ಅವರು ಇದನ್ನ ಕೇಳಿದ ನಂತರ ಯಾವ ತರದ ಒಂದು ಸಿದ್ಧತೆಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಅವ್ರ ಜೊತೆ ಒಂದು ಸಂದರ್ಶನದಲ್ಲಿ ಕೂಡ ನಾನು ಮಾತಾಡ್ಲಿಕ್ಕೆ ಬಯಸ್ತೀನಿ. ನಾನು ನೋಡೋದು ನಾವು ಎನಿಹೋ ನಮ್ಮ ಇವತ್ತಿನ ತ್ರಿವರ್ಣ ನ್ಯೂಸ್ನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಷ್ಟೊತ್ತು ಸುಮಾರು 40 ನಿಮಿಷಗಳ ಈ ಚರ್ಚೆಯನ್ನು ನೀವು ನಮ್ಮ ಜೊತೆಗೆ ನಡೆಸಿಕೊಟ್ಟದಕ್ಕೆ ನಡಹಳ್ಳಿ ವಸಂತ್ ಅವರೇ ಹಾಗೂ VP ನಿರಂಜನಾರಾಧ್ಯ ಅವರೇ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತ್ರಿವರ್ಣ ನ್ಯೂಸ್ನ ಪರವಾಗಿ ನಮಸ್ಕಾರ. ನಮಸ್ಕಾರ. ಧನ್ಯವಾದ.